ಎಲ್ಲ ಭಕ್ತರಿಗೆ ಸ್ವಾಗತ. ಇವತ್ತಿನ ಕ್ಲಾಸ್ಗೆ ಪ್ರಾರ್ಥನೆ ಮುಖಾಂತರ ನಮ್ಮ ಕ್ಲಾಸನ್ನು ನಾವು ಪ್ರಾರಂಭ ಮಾಡುವ. ನಮ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೆ. ನಮಸ್ತೆ ಸಾರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇಲ್ಲಿವರೆಗೆ ನಾವು ಭಗವದ್ಗೀತಾ ಶ್ಲೋಕ 17ರವರೆಗೂ ನೋಡಿದ್ದೇವೆ. ಸೊ ಭಗವದ್ಗೀತೆಯ ಈ ಭಾಗದಲ್ಲಿ ಆತ್ಮದ ಬಗ್ಗೆ ಕೃಷ್ಣ ಇಲ್ಲಿ ವಿವರಿಸ್ತಾ ಇರೋದು. ಸೊ ಇವತ್ತು ನಾವು 18ನೇ ಶ್ಲೋಕದಿಂದ ಮುಂದುವರಿಸುವ. ಸೊ ಇಲ್ಲಿ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ನೋಡಿದ ಹಾಗೆ ಕೃಷ್ಣ ಬೇರೆ ಬೇರೆ ರೀತಿಯಲ್ಲಿ ಆತ್ಮದ ಬಗ್ಗೆ ಅರ್ಜುನನಿಗೆ ವಿವರಿಸಿ ಹೇಳ್ತಾ ಇರೋದು. ಸೊ ಇವತ್ತಿನ ಶ್ಲೋಕ ಮತ್ತೆ ಮುಂದೆ ಬರುವಂತಹ ಕೆಲವೊಂದು ಶ್ಲೋಕಗಳಲ್ಲಿ ನಾವು ಅದನ್ನೇ ನೋಡ್ತೇವೆ. ಆತ್ಮದ ವರ್ಣನೆ, ಕೃಷ್ಣ ಬೇರೆ ಬೇರೆ ವಿಧದಲ್ಲಿ ಆತ್ಮದ ಗುಣಗಳನ್ನು ಹೇಳ್ತಾ ಇರೋದು. ಸೊ ಇವತ್ತಿನ ಶ್ಲೋಕ, ಅಂತವಂತ ಇಮೇ ದೇಹ ನಿತ್ಯಸ್ಯೋಕ್ತ ಶರೀರಿಣಃ ಅನಾಶಿನೋ ಅಪ್ರಮೇಯಸ್ಯ ತಸ್ಮಾತ್ ಯುದ್ಧಸ್ವ ಭಾರತ. ಅಂತವಂತ ಅಂದ್ರೆ ನಾಶವಾಗುವಂತಹುದು, ಇಮೇ ದೇಹ ಈ ಎಲ್ಲ ದೇಹಗಳು ಯಾರು ಈ ಯುದ್ಧದಲ್ಲಿ ಸೇರ್ಕೊಂಡಿದ್ದಾರೆ ಸೊ ಅವರೆಲ್ಲರ ದೇಹಗಳು ನಾಶವಾಗುವಂತಹು. ಆದರೆ ನಿತ್ಯಸ್ಯ ಉಕ್ತಾಹ ಶರೀರಿಣಃ ಈ ಶರೀರದ ಒಳಗಡೆ ಇರುವಂತವು ಶರೀರಿ. ಇದಕ್ಕೂ ಹಿಂದೆ ನಾವು ನೋಡಿದ್ವಿ ದೇಹದ ಒಳಗಡೆ ಇರುವಂತಹ ಆತ್ಮವನ್ನು ದೇಹಿ ಅಂತೇಳಿ ಕರೆಯಲಾಗಿತ್ತು. ಅದೇ ತರ ಇಲ್ಲಿ ಶರೀರದ ಒಳಗಡೆ ಇರುವಂತಹ ಆತ್ಮವನ್ನು ಶರೀರಿಣಃ ಅಂದ್ರೆ ದೇಹಧಾರಿ ಆತ್ಮ ಅಂತೇಳಿ ಇಲ್ಲಿ ಹೇಳಲಾಗಿದೆ. ಸೊ ದೇಹಧಾರಿಯಾದ ಆತ್ಮನು ಅವನು ನಿತ್ಯನಾಗಿದ್ದಾನೆ, ಅವನು ಶಾಶ್ವತನಾಗಿದ್ದಾನೆ. ನಿತ್ಯಸ್ಯ ಉಕ್ತಾಹ ಶರೀರಿಣಃ. ಮತ್ತೆ ಅವನು ಅನಾಶಿ, ನಿತ್ಯ ಅದಕ್ಕೆ ಇನ್ನೊಂದು ಪರ್ಯಾಯ ಶಬ್ದ ಅನಾಶಿ, ನಾಶವಾಗುವುದಿಲ್ಲ. ಆಮೇಲೆ ಅಪ್ರಮೇಯ ಅಂತಂತಂದ್ರೆ ಅಳೆಯಲು ಆಗುವುದಿಲ್ಲ. ಇದಕ್ಕೂ ಹಿಂದೆ ನಾವು ನೋಡಿದ್ವಿ ಹಿಂದಿನ ಭಾವಾರ್ಥದಲ್ಲಿ ಹೇಗೆ ಆತ್ಮದ ಸೈಜು, ಅದರ ಗಾತ್ರವನ್ನು ಹೇಳಲಾಗಿತ್ತು. ಬಾಲಾಗ್ರ ಶತಭಾಗಸ್ಯ ಶತದ ಕಲ್ಪಿತಸ್ಯ ಚ ಅಂದ್ರೆ ನಾವು ಒಂದು ಕೂದಲಿನ ತುದಿ ಅದನ್ನು 10,000 ಭಾಗ ಮಾಡಿದ್ರೆ ಒಂದು ಭಾಗದಷ್ಟು ಅದು ಆತ್ಮದ ಸೈಜ್, ಆತ್ಮದ ಗಾತ್ರ. ಸೊ ಅದನ್ನ ಅಪ್ರಮೇಯ ಅಂತ ಹೇಳಿ ಕೂಡ ಹೇಳಲಾಗಿದೆ. ಅದನ್ನು ಅಳೆಯಲಿಕ್ಕೆ ಆಗುವುದಿಲ್ಲ. ವಿಶೇಷವಾಗಿ ನಮ್ಮ ಭೌತಿಕ ಏನು ಯಂತ್ರಗಳಿವೆ, ಭೌತಿಕವಾಗಿ ನಾವು ಏನು ಮೈಕ್ರೋಸ್ಕೋಪ್ ಆಗಿರುವುದು, ಈ ಎಲ್ಲ ಬೇರೆ ಬೇರೆ ಯಂತ್ರಗಳಿಂದ ಆತ್ಮವನ್ನು ನಾವು ಅಳೆಯಲಿಕ್ಕೆ ಅಥವಾ ಅದನ್ನು ನೋಡ್ಲಿಕ್ಕೂ ಕೂಡ ಸಾಧ್ಯವಾಗುವುದಿಲ್ಲ. ಯಾಕಂದ್ರೆ ಅದು ಆಧ್ಯಾತ್ಮಿಕ ಶಕ್ತಿಯಿಂದ ಆಗಿರುವಂತಹ ಆತ್ಮ. ಈ ಭೌತಿಕ ಶಕ್ತಿಯಿಂದ ಮಾಡಿರುವಂತಹ ಕಣ್ಣುಗಳಾಗ್ಲಿ, ಭೌತಿಕ ಶಕ್ತಿಯಿಂದ ಆಗಿರುವಂತಹ ಯಾವುದೇ ಉಪಕರಣಗಳಾಗ್ಲಿ, ಯಂತ್ರಗಳಾಗ್ಲಿ, ಅದರಿಂದ ನಮಗೆ ಈ ಆತ್ಮವನ್ನು, ಅದು ಆಧ್ಯಾತ್ಮಿಕ ಆಗಿರೋದ್ರಿಂದ ಅದನ್ನು ನೋಡ್ಲಿಕ್ಕೆ ಸಾಧ್ಯವಾಗುವುದಿಲ್ಲ ಈ ಕಣ್ಣುಗಳಿಂದ. ಸೊ ಆತ್ಮವನ್ನು ನಾವು ನೋಡ್ಬೇಕಂದ್ರೆ ನಮ್ಮ ಕಣ್ಣುಗಳು ಕೂಡ ಆಧ್ಯಾತ್ಮಿಕವಾಗ್ಬೇಕು. ಸೊ ಆಧ್ಯಾತ್ಮಿಕ ಕಣ್ಣುಗಳಿಂದ ಮಾತ್ರ ನಾವು ಆಧ್ಯಾತ್ಮಿಕ ಪ್ರಕೃತಿಯಲ್ಲಿರುವಂತಹ ಆತ್ಮಗಳನ್ನು, ಅದೇ ತರ ಭಗವಂತನನ್ನು ಕೂಡ ನಮ್ಗೆ ಈ ಕಣ್ಣುಗಳಿಂದ ನೋಡ್ಲಿಕ್ಕೆ ಆಗುವುದಿಲ್ಲ. ಯಾಕಂದ್ರೆ ಭಗವಂತನ ಶರೀರ ಆಧ್ಯಾತ್ಮಿಕವಾಗಿದ್ದು. ಸೊ ಅದರಿಂದಾಗಿ ಈ ಆತ್ಮವನ್ನು ಅಳೆಯಲಿಕ್ಕೆ ಸಾಧ್ಯವಿಲ್ಲ. ಸೊ ಈ ಆತ್ಮ ಶಾಶ್ವತವಾಗಿದೆ ಮತ್ತು ದೇಹ ಅದು ಎಷ್ಟೇ ಕಾಪಾಡಿದ್ರು ಕೂಡ ಅದು ಶಾಶ್ವತವಾಗಿ ಉಳಿಯುವುದಿಲ್ಲ. ಅದಕ್ಕಾಗಿ ತಸ್ಮಾತ್ ಯುದ್ಧಸ್ವ ಭಾರತ, ನೀನು ಯುದ್ಧ ಮಾಡು ಅಂತೇಳಿ ಕೃಷ್ಣ ಇಲ್ಲಿ ಅರ್ಜುನನಿಗೆ ಹೇಳ್ತಾ ಇರೋದು. ಅನುವಾದ: ಅವಿನಾಶಿಯು ಅಳತೆಗೂ ಸಿಕ್ಕದಿರುವುದು ನಿತ್ಯವೂ ಆದ ಆತ್ಮನ ಐಹಿಕ ದೇಹವು ನಾಶವಾಗಲೇಬೇಕು. ಆದುದರಿಂದ ಭರತ ವಂಶಜನೇ ಅರ್ಜುನನೇ ಯುದ್ಧ ಮಾಡು. ಸೊ ಶ್ರೀಲ ಪ್ರಭುಪಾದರ ಭಾವಾರ್ಥವನ್ನು ನಾವು ನೋಡುವ. ಐಹಿಕ ದೇಶದ ನಾಶವು ಸ್ವಭಾವ ಸಿದ್ಧವಾದದ್ದು. ಅಂದ್ರೆ ದೇಹದ ಸ್ವಭಾವನೆ ಅದು ಒಂದು ದಿನ ನಾಶವಾಗುತ್ತೆ. ಅದು ಕೂಡಲೇ ನಾಶವಾಗಬಹುದು, 100 ವರ್ಷಗಳ ನಂತರ ನಶಿಸಬಹುದು. ಯಾವಾಗ ನಾಶವಾಗುತ್ತದೆ ಎನ್ನುವುದಷ್ಟೇ ಪ್ರಶ್ನೆ. ಅದು ಇವತ್ತು ನಾಶವಾಗುವುದು, ಕೂಡಲೇ ನಾಶವಾಗಬಹುದು, ಅಥವಾ 100 ವರ್ಷಗಳಾದ್ಮೇಲೆ ನಾಶವಾಗಬಹುದು. ಆದ್ರೆ ಅದು ನಾಶವಾಗುವುದು ಮಾತ್ರ ಖಚಿತ. ಯಾವಾಗ ನಾಶವಾಗುತ್ತದೆ ಎನ್ನುವುದಷ್ಟೇ ಪ್ರಶ್ನೆ.
ಅದನ್ನು ಅನಿಶ್ಚಿತ ಕಾಲದವರೆಗೆ ಉಳಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಎಷ್ಟೇ ಪ್ರಯತ್ನ ಪಟ್ಟರು ಕೂಡ, ಎಷ್ಟೊಂದು ಅನ್ವೇಷಣೆಗಳು ಮಾಡ್ತಾ ಇದ್ದಾರೆ ಡಾಕ್ಟರ್ಗಳು, ಬೇರೆ ಬೇರೆ ಔಷಧಿಗಳನ್ನು ಕಂಡುಹಿಡಿತಾ ಇದ್ದಾರೆ, ಮತ್ತೆ ಆಂಟಿ ಏಜಿಂಗ್ ಅಂತೇಳಿ ಅದನ್ನೊಂದು ಮಾಡ್ತಾ ಇದ್ದಾರೆ. ಆದ್ರೆ ಎಷ್ಟೇ ಮಾಡಿದ್ರು ಈ ಶರೀರವನ್ನು ಅವರಿಗೆ ಉಳಿಸ್ಲಿಕ್ಕೆ ಸಾಧ್ಯವಿಲ್ಲ. ಆದರೆ ಆತ್ಮನು ಎಷ್ಟು ಸೂಕ್ಷ್ಮ ಎಂದರೆ ಶತ್ರು ಅದನ್ನು ಕೊಲ್ಲುವುದಿರಲಿ ಅವನಿಗದು ಕಾಣುವುದೂ ಇಲ್ಲ. ಹಿಂದಿನ ಶ್ಲೋಕದಲ್ಲಿ ಹೇಳಿದಂತೆ ಅದು ಎಷ್ಟು ಸೂಕ್ಷ್ಮ ಎಂದರೆ ಅದರ ಗಾತ್ರವನ್ನು ಅಳೆಯುವುದು ಹೇಗೆ ಎಂದೇ ಯಾರಿಗೂ ಹೊಳೆಯುವುದಿಲ್ಲ. ಜೀವ ಇರುವ ಸ್ವರೂಪದ ಕಾರಣದಿಂದ ಅದನ್ನು ಕೊಲ್ಲುವುದು ಸಾಧ್ಯವೇ ಇಲ್ಲ. ಐಹಿಕ ದೇಹವನ್ನು ಬಹುಕಾಲ ಉಳಿಸುವಂತಿಲ್ಲ, ಶಾಶ್ವತವಾಗಿ ರಕ್ಷಿಸುವುದೂ ಸಾಧ್ಯವಿಲ್ಲ. ಆದುದರಿಂದ ಎರಡೂ ದೃಷ್ಟಿಗಳಿಂದಲೂ ಶೋಕಕ್ಕೆ ಕಾರಣವೇ ಇಲ್ಲ. ಆತ್ಮ ನಾಶವಾಗುವುದಿಲ್ಲ, ಆಮೇಲೆ ಶರೀರನ್ನು ಕಾಪಾಡಲಿಕ್ಕೆ ಆಗುವುದಿಲ್ಲ. ಸೊ ಎರಡೂ ದೃಷ್ಟಿಯಿಂದ ನೋಡಿದ್ರೆ ಯುದ್ಧ ಮಾಡದೇ ಇರೋದಕ್ಕೆ ಯಾವುದೇ ಕಾರಣಗಳೇ ಇಲ್ಲ. ಸಂಪೂರ್ಣ ಆತ್ಮದ ಸೂಕ್ಷ್ಮಾಂಶವು ಅದರ ಕರ್ಮಕ್ಕೆ ಅನುಗುಣವಾಗಿ ಈ ಐಹಿಕ ಶರೀರವನ್ನು ಪಡೆಯುತ್ತದೆ. ಆದುದರಿಂದ ಧಾರ್ಮಿಕ ಸೂತ್ರಗಳ ಅನುಷ್ಠಾನದ ಪ್ರಯೋಜನವನ್ನು ಪಡೆದುಕೊಳ್ಳಬೇಕು. ವೇದಾಂತ ಸೂತ್ರಗಳಲ್ಲಿ ಜೀವಿಗೆ ಬೆಳಕನ್ನು ಗುಣವನ್ನಾಗಿ ಆರೋಪಿಸಿದೆ, ಏಕೆಂದರೆ ಅದು ಪರಮಜ್ಯೋತಿಯ ವಿಭಿನ್ನಾಂಶ. ಸೂರ್ಯಪ್ರಕಾಶವು ಇಡೀ ವಿಶ್ವವನ್ನು ಪಾಲಿಸುವಂತೆ ಆತ್ಮದ ಪ್ರಕಾಶವು ಈ ಐಹಿಕ ಶರೀರವನ್ನು ಪಾಲಿಸುತ್ತದೆ. ಆತ್ಮವು ಐಹಿಕ ದೇಹವನ್ನು ತ್ಯಜಿಸುತ್ತಲೇ ದೇಹವು ಕೊಳೆಯಲು ಆರಂಭಿಸುತ್ತದೆ. ಆದುದರಿಂದ ಈ ದೇಹವನ್ನು ಪಾಲಿಸುವುದು ಆತ್ಮವೇ. ದೇಹವಷ್ಟೇ ಅಮುಖ್ಯವಾದದ್ದು. ಧಾರ್ಮಿಕ ಗುರಿಯನ್ನು ಐಹಿಕ ಮತ್ತು ಶಾರೀರಿಕ ಕಾರಣಗಳಿಗಾಗಿ ಬಲಿಕೊಡದೆ ಯುದ್ಧ ಮಾಡಬೇಕೆನ್ನುವುದು ಅರ್ಜುನನಿಗೆ ದೊರೆತ ಉಪದೇಶ. ಸೊ ಇಲ್ಲಿ ಹೇಳಿರುವ ಹಾಗೆ ಆತ್ಮವನ್ನು ನಮ್ಮ ಈ ಭೌತಿಕ ಕಣ್ಣುಗಳಿಂದ ನೋಡ್ಲಿಕ್ಕೂ ಸಾಧ್ಯವಿಲ್ಲ. ಆಮೇಲೆ ಈ ಆತ್ಮವನ್ನು ಬೆಳಕಿನ ಕಣ ಅದಕ್ಕೆ ಕೂಡ ಹೋಲಿಸಲಾಗಿದೆ. ಆಮೇಲೆ ಭಗವಂತನನ್ನು ಸಂಪೂರ್ಣ ಆತ್ಮ ಅಂದ್ರೆ ಭಗವಂತನಿಂದನೇ ಬಂದಿರುವಂತಹ ಈ ಸೂಕ್ಷ್ಮವಾದಂತ ಅಂಶಗಳು ಅವೆಲ್ಲ ಆತ್ಮಗಳು. ಆಮೇಲೆ ಭಗವಂತನು ಪರಿಪೂರ್ಣನಾದ ಆತ್ಮ, ಸೊ ಅವನಿಂದನೇ ಈ ಎಲ್ಲ ಸೂಕ್ಷ್ಮವಾದಂತಹ ಅಂಶಗಳು ಬಂದಿವೆ. ಸೊ ಪ್ರತಿಯೊಂದು ಸೂಕ್ಷ್ಮವಾಗಿರುವಂತಹ ಆತ್ಮಕ್ಕೂ ಅದರದೇ ಆದಂತ ವ್ಯಕ್ತಿತ್ವ ಇದೆ, ಸಪರೇಟ್ ವ್ಯಕ್ತಿತ್ವ ಇದೆ. ನಮ್ಮೆಲ್ಲರಿಗೂ ಒಬ್ಬರು ನಮ್ಮದೇ ಆದಂತ ಒಂದು ವ್ಯಕ್ತಿತ್ವ ಇದೆ. ಸೊ ಅದೆಲ್ಲ ಆತ್ಮಗಳು ಸೇರಿ ಒಂದೇ ಆಗಿಬಿಡುತ್ತೆ ಅನ್ನೋದು ಭಗವದ್ಗೀತೆಯ ಪ್ರಕಾರ ಅಲ್ಲ. ಭಗವದ್ಗೀತೆಯ ಪ್ರಕಾರ ಎಲ್ಲ ಆತ್ಮಗಳು ಸಪರೇಟ್ ಆಗಿರುವಂತ ಭಿನ್ನವಾಗಿರುವಂತ ಭಗವಂತನ ಅಂಶಗಳು. ಸೊ ಆತ್ಮ ಶಾಶ್ವತವಾಗಿರೋದ್ರಿಂದ ಮತ್ತು ಈ ದೇಹ ನಶ್ವರವಾಗಿರುವುದರಿಂದ ಈ ಜೀವನದಲ್ಲಿ ನಾವು ಜೀವನ ಪಾಲಿಸಬೇಕಾದ್ರೆ ನಾವು ಧರ್ಮ ಗ್ರಂಥಗಳಲ್ಲಿ ಹೇಳಿರುವಂತಹ ಏನು ನೀತಿ ನಿಯಮಗಳಿದೆ ಅದನ್ನು ಪಾಲಿಸ್ತಾ ಈ ಆತ್ಮದ ಉದ್ಧಾರಕ್ಕೆ ನಾವು ಪ್ರಯತ್ನ ಪಡಬೇಕು. ಆತ್ಮದ ಉದ್ಧಾರ ಅಂತಂತಂದ್ರೆ ಈ ಭೌತಿಕ ಏನು, ಯಾಕಂದ್ರೆ ಈಗ ಆತ್ಮ ಶಾಶ್ವತವಾಗಿರೋದ್ರಿಂದ ಆ ಆತ್ಮ ಯಾಕೆ ಈ ಅಶಾಶ್ವತ ಪ್ರಕೃತಿಯ ಒಳಗಡೆ ಸಿಕ್ಕಾಕೋಬೇಕು? ಈಗ ನಾವು ಈ ಶರೀರದಲ್ಲಿ ಸಿಕ್ಕಾಕೊಂಡಿದ್ದೇವೆ, ಈ ಶರೀರ ಬದಲಾಗ್ತಾ ಇದೆ, ಒಂದ್ ದಿವಸ ಸತ್ತು ಹೋಗುತ್ತೆ, ಇಲ್ಲಿಂದ ಆದ್ಮೇಲೆ ಮತ್ತೆ ಬೇರೆ ಶರೀರಕ್ಕೆ ಹಾಕ್ತಾರೆ. ಅಂದ್ರೆ ಇದು ಒಂಥರ ನಮ್ಗೆ ಆ ಜೈಲಲ್ಲಿ ಇದ್ರಲ್ಲಿ ಹಾಕ್ತಾರಲ್ವಾ, ಒಂದೊಂದು ರೂಮ್ ಅಲ್ಲಿ ಒಂದೊಂದು ಸೆಲ್ ಅಲ್ಲಿ ಹಾಕ್ತಾರಲ್ವಾ, ಆ ತರ ಒಂದು ಕಡೆಯಿಂದ ತೆಗೆದ್ಮೇಲೆ ಇನ್ನೊಂದು ಜೈಲಲ್ಲಿ ಹಾಕ್ತಾರೆ, ಅಲ್ಲಿಂದ ತೆಗೆದ್ಮೇಲೆ ಇನ್ನೊಂದು ಜೈಲಲ್ಲಿ ಹಾಕ್ತಾರೆ, ಅಲ್ಲಿಂದ ತೆಗೆದ್ಮೇಲೆ ಇನ್ನೊಂದು ಜೈಲಲ್ಲಿ ಹಾಕ್ತಾರೆ. ಆಮೇಲೆ ಅಲ್ಲಿರುವಂತ ಪರಿಸ್ಥಿತಿನ ಹೇಗಂತಂದ್ರೆ ಅದು ಕ್ಷಯವಾಗ್ತಾ ಇರುತ್ತೆ. ನಾವಿರುವಂತಹ ಏನು ಪ್ಲೇಸ್ ಇದೆ ಅಂದ್ರೆ ಈಗ ಸದ್ಯಕ್ಕೆ ಆತ್ಮ ಇರುವಂತಹ ಏನ್ ಶರೀರ ಇದೆ ಅದು ಕ್ಷಯ ಆಗ್ತಾ ಇದೆ, ಅದು ರೂಪಾಂತರಣಗೊಳ್ತಾ ಇದೆ. ಸೊ ಇಂತಹ ಒಂದು ತನಗೆ ವಿರುದ್ಧವಾದಂತಹ ಒಂದು ಪ್ರಕೃತಿಯಲ್ಲಿ ಆತ್ಮ ಏಕೆ ಇರಬೇಕು? ಈಗ ತನ್ನದೇ ಆದಂತಹ ಪ್ರಕೃತಿ ಏನೋ ಆಧ್ಯಾತ್ಮಿಕ ಪ್ರಕೃತಿ ಇದೆ, ಅಲ್ಲಿಯೇ ಹೋಗಿ ಆಧ್ಯಾತ್ಮಿಕ ಶರೀರವನ್ನು ಪಡೆದುಕೊಂಡು ಅಲ್ಲಿ ಸಾವಿಲ್ಲದೆ ಬದುಕುವಂತ ಅವಕಾಶ ಆತ್ಮಕ್ಕೆ ಇದ್ದಾಗ ಯಾಕೆ ಇಲ್ಲಿ ಪ್ರತಿ ಸಲ ಶರೀರವನ್ನು ಚೇಂಜ್ ಮಾಡೋದು, ಮತ್ತೆ ಸಾವಾಗೋದು, ಮತ್ತೆ ಜನ್ಮ, ಮತ್ತೆ ಸಾವು, ಅದರ ಮಧ್ಯೆ ಜರ ಮತ್ತು ವ್ಯಾಧಿ ಅಂದ್ರೆ ವಯಸ್ಸಾಗುವುದು, ಮತ್ತೆ ರೋಗಗಳು ಬರುವುದು. ಸೊ ಇದು ಏನಿದೆ ಅಲ್ಲ, ಇದನ್ನ ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್, ಅಸ್ತಿತ್ವಕ್ಕೆ ನಮ್ಗೆ ಅಸ್ತಿತ್ವ ಮಾಡ್ಲಿಕ್ಕೆ ಸಂಘರ್ಷಣೆ ಮಾಡ್ತಾ ಇರುತ್ತೆ ಆತ್ಮ. ಅಸ್ತಿತ್ವದ ಸಲುವಾಗಿನೇ ಸಂಘರ್ಷಣೆ, ಜೀವನವನ್ನು ನಡೆಸಲಿಕ್ಕೆ ಸಂಘರ್ಷಣೆ. ಬಟ್ ಆಕ್ಚುಲಿ ಆತ್ಮಕ್ಕೆ ಅದು ಏನು ಅದಕ್ಕೆ ಕ್ವಾಲಿಫಿಕೇಶನ್ ಇದೆ ಅಂತಂತಂದ್ರೆ ಅದು ಶಾಶ್ವತವಾಗಿ ಬದುಕುವಂತ ಅದಕ್ಕೆ ಒಂದು ಅಧಿಕಾರ ಇದೆ. ಸೊ ಅದನ್ನು ನಾವು ಪಡೆದುಕೊಳ್ಬೇಕಂತಂತಂದ್ರೆ ಶಾಸ್ತ್ರಗಳಲ್ಲಿ ಏನ್ ಕೊಟ್ಟಿದ್ದಾರೆ, ನಮ್ಮ ಜೀವನವನ್ನು ನಾವು ಅದರ ಪ್ರಕಾರ ನಡೆಸಿದ್ರೆ ನಾವು ಈ ಶರೀರವನ್ನು ತ್ಯಾಗ ಮಾಡಿದ ಮೇಲೆ ಆಧ್ಯಾತ್ಮಿಕ ಲೋಕದಲ್ಲಿ ಆಧ್ಯಾತ್ಮಿಕ ಶರೀರವನ್ನು ಪಡೆದುಕೋಬಹುದು. ಅದಿಲ್ಲ ಅಂತಂದ್ರೆ ನಮ್ಮ ಕರ್ಮಗಳ ಪ್ರಕಾರ ಮತ್ತೆ ನಮಗೆ ಇನ್ನೊಂದು ಭೌತಿಕ ಶರೀರ ಸಿಗುತ್ತೆ. ಸೊ ಇಡೀ ಭಗವದ್ಗೀತೆ ಕೃಷ್ಣ ಹೇಳಿರೋದು
ನಮ್ಮೆಲ್ಲ ಬದ್ಧ ಜೀವರಿಗೆ ಈ ಜ್ಞಾನವನ್ನು ಕೊಟ್ಟು ಮತ್ತೆ ಅವನ ಲೋಕಕ್ಕೆ ಹೋಗುವಂತಹ ವಿಧಾನವನ್ನು ಕೂಡ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಮುಂದೆ ಬರುವ ಅಧ್ಯಾಯಗಳಲ್ಲಿ ನಾವು ನೋಡಿದ್ರೆ 18ನೇ ಅಧ್ಯಾಯದಲ್ಲಿ ಹೇಗೆ ಮನ್ಮನ ಭವಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕರು ಮಾಮೇ ವೈಶ್ಯಸಿ ಸತ್ಯಂತೆ ಪ್ರತಿಜಾನೆ ಪ್ರಿಯೋಸಿಮೆ. ಇದು ತುಂಬಾ ಗುಹ್ಯವಾದ ಜ್ಞಾನ ಭಗವದ್ಗೀತೆಯಲ್ಲಿ ಕೊಟ್ಟಿರುವುದು ಅಂತ ಹೇಳಿ ಕೃಷ್ಣ ಹೇಳೋದು. ಯಾವಾಗಲೂ ನನ್ನ ಚಿಂತನೆಯನ್ನು ಮಾಡ್ತಾ ಇರು, ಮನ್ಮನ ಭವಮದ್ಭಕ್ತೋ, ನನ್ನ ಭಕ್ತನಾಗು, ಮದ್ಯಾಜಿ ನನ್ನ ಪೂಜೆಯನ್ನು ಮಾಡು, ಮತ್ತೆ ನನಗೆ ನಮಸ್ಕಾರವನ್ನು ಮಾಡು. ಇದನ್ನು ಮಾಡೋದ್ರಿಂದ ನೀನು ಈ ಐಹಿಕ ಬಂಧನದಿಂದ ಮುಕ್ತನಾಗಿ ಒಬ್ಬ ಸ್ವತಂತ್ರ ವ್ಯಕ್ತಿಯಾಗಿ ನನ್ನ ಧಾಮಕ್ಕೆ ಮರಳಿ ಬರ್ತೀಯ ಅಂತ. ಸೊ ಹಾಗಿರುವಾಗ ಈ ಧರ್ಮದ ಯುದ್ಧದಲ್ಲಿ ಆ ಧಾರ್ಮಿಕ ತತ್ವಗಳನ್ನು ಬಿಟ್ಟು ಕೇವಲ ಐಹಿಕ ಶಾರೀರಿಕ ಕಾರಣಕ್ಕಾಗಿ ಇವರೆಲ್ಲ ಸತ್ತು ಹೋಗ್ತಾರೆ. ಯಾರು ಸಾಯ್ತಾ ಇಲ್ಲ ಯುದ್ಧದಲ್ಲಿ, ಕೇವಲ ಶರೀರ ಬದಲಾವಣೆ ಆಗ್ತಾ ಇದೆ. ಸೊ ಅದರ ಅಜ್ಞಾನದಲ್ಲಿ ಇದ್ದುಕೊಂಡು ಅರ್ಜುನ ಈಗ ನಾನು ಯುದ್ಧ ಮಾಡುವುದಿಲ್ಲ ಅಂತೇಳಿ ಹೇಳ್ತಾ ಇರೋದ್ರಿಂದ ಕೃಷ್ಣ ಇಲ್ಲಿ ಅರ್ಜುನನಿಗೆ ಆತ್ಮದ ಜ್ಞಾನವನ್ನು ಕೊಡ್ತಾ ಇದ್ದಾನೆ. ಮುಂದಿನ ಶ್ಲೋಕದಲ್ಲಿ ಯ ಏನಂ ವ್ಯಕ್ತಿ ಹಂತಾರಂ ಯಶ್ಚೈನಂ ಮನ್ಯತೆ ಹತಂ ಉಭೌತೌ ನ ವಿಜಾನೀತೋ ನಾಯಂ ಹಂತಿ ನ ಹನ್ಯತೆ. ಯ ಏನಂ ವ್ಯಕ್ತಿ ಹಂತಾರಂ ಅಂದ್ರೆ ಯಾರು ಇದನ್ನ ತಿಳ್ಕೊಳ್ತಾರೆ, ಓ ನಾನು ಕೊಲ್ತಾ ಇದ್ದೇನೆ ಅಥವಾ ನಾನು ಕೊಲ್ಲಲ್ಪಡುತ್ತೇನೆ. ಯಶ್ಚೈನಂ ಮನ್ಯತೆ ಹತಂ, ಸೊ ನಾನು ಇವರನ್ನೆಲ್ಲ ಕೊಲ್ತಾ ಇದ್ದೇನೆ ಅಥವಾ ನಾನು ಕೂಡ ಇವರಿಂದ ಕೊಲ್ಲಲ್ಪಡಬಹುದು, ಈ ತರ ಯಾರು ಮಾತಾಡ್ತಾರೆ ಅವರೆಲ್ಲ ಉಭೌತೌ ನ ವಿಜಾನೀತೋ, ಸೊ ನಾನು ಈ ವ್ಯಕ್ತಿಯನ್ನು ಕೊಲ್ತಾ ಇದ್ದೇನೆ ಅಂತೇಳಿ ಹೇಳ್ಕೊಳ್ಳೋರು ಅಥವಾ ಆ ವ್ಯಕ್ತಿಯಿಂದ ನಾನು ಕೊಲ್ಲಲ್ಪಡ್ತೇನೆ ಅಂತೇಳಿ ಹೇಳುವವರು ಇಬ್ರು ಕೂಡ ಅಜ್ಞಾನದಲ್ಲಿದ್ದಾರೆ. ಉಭೌತೌ ನ ವಿಜಾನೀತೋ, ಅವರಿಗೆ ಜ್ಞಾನ ಇಲ್ಲ. ನಾಯಂ ಹಂತಿ ನ ಹನ್ಯತೆ, ಆತ್ಮವು ಯಾರನ್ನು ಕೊಲ್ಲುವುದು ಇಲ್ಲ ಮತ್ತೆ ಅದು ಕೊಲ್ಲಲ್ಪಡುವುದು ಇಲ್ಲ. ಉಭೌತೌ ನ ವಿಜಾನೀತೋ, ಅವರಿಗಿಬ್ಬರಿಗೂ ಜ್ಞಾನ ಇಲ್ಲ, ಆತ್ಮಕ್ಕೆ ಸಾವು ಇಲ್ಲ ಮತ್ತೆ ಆತ್ಮವು ಕೂಡ ಯಾರನ್ನು ಕೊಲ್ಲುವುದು ಇಲ್ಲ. ಜೀವಿಯು ಕೊಲ್ಲುತ್ತಾನೆ ಎಂದು ಭಾವಿಸುವವನಿಗೂ ಅದು ಕೊಲ್ಲಲ್ಪಟ್ಟಿತು ಎಂದು ಭಾವಿಸುವವನಿಗೂ ತಿಳುವಳಿಕೆ ಇಲ್ಲ, ಏಕೆಂದರೆ ಆತ್ಮನು ಕೊಲ್ಲುವುದೂ ಇಲ್ಲ ಕೊಲ್ಲಲ್ಪಡುವುದೂ ಇಲ್ಲ. ಭಾವಾರ್ಥ: ದೇಹಸ್ಥ ಜೀವಿಗೆ ಮಾರಕ ಆಯುಧಗಳಿಂದ ಗಾಯವಾದಾಗ ದೇಹದೊಳಗಿನ ಜೀವಿಯು ಸಾಯುವುದಿಲ್ಲ ಎನ್ನುವುದನ್ನು ತಿಳಿದುಕೊಳ್ಳಬೇಕು. ಈಗ ಕೆಲವೊಂದ್ಸಲಿ ನಾವು ಆಕ್ಸಿಡೆಂಟ್ ಅಲ್ಲೆಲ್ಲ ತುಂಬಾ ಭೀಕರವಾಗಿ ಕೆಲವರು ಸಾವನ್ನಪ್ಪಿರ್ತಾರೆ, ಅಥವಾ ಕೆಲವೊಬ್ಬರಿಗೆ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿ ಕೂಡ ಕೆಲವೊಂದ್ಸಲ ಸಾವನ್ನಪ್ಪುತ್ತಾರೆ. ಸೊ ಹೀಗೆ ಮಾರಕ ಆಯುಧಗಳಿಂದ ಗಾಯವಾದಾಗ ಕೇವಲ ಆ ಶರೀರ ನಷ್ಟವಾಗ್ತಾ ಇರುತ್ತೆ, ಅದ್ರ ಒಳಗಡೆ ಇರುವಂತ ಆತ್ಮಕ್ಕೆ ಏನೂ ಆಗುವುದಿಲ್ಲ. ಆತ್ಮವು ಹೇಗಿದೆ ಹಾಗೆ ಇರುತ್ತೆ. ಮುಂದೆ ಹೇಳುವ ಶ್ಲೋಕಗಳಿಂದ ಸ್ಪಷ್ಟವಾಗುವಂತೆ ಆತ್ಮವು ಎಷ್ಟು ಸೂಕ್ಷ್ಮವೆಂದರೆ ಯಾವ ಐಹಿಕ ಆಯುಧವು ಅದನ್ನು ಕೊಲ್ಲಲಾರದು. ಮುಂದೆ ನಾವು ನೋಡ್ತೇವೆ ಯಾವುದೇ ಬೆಂಕಿಯಿಂದ ಅದನ್ನು ಸುಡಲಿಕ್ಕಾಗುವುದಿಲ್ಲ ಅಂತೇಳಿ. ಈಗೊಂದು ಆಟೋಮಿಕ್ ಬಾಂಬ್, ನ್ಯೂಕ್ಲಿಯರ್ ಬಾಂಬ್ ವಿಸ್ಫೋಟವಾಗಿ ಜನ ಸತ್ತೋದ್ರು ಕೂಡ ಆ ಆತ್ಮಕ್ಕೆ ಏನೂ ಆಗುದಿಲ್ಲ. ಜಸ್ಟ್ ಆ ಶರೀರವನ್ನು ಬಿಡುತ್ತೆ, ಆ ಶರೀರ ಈಗ ವಾಸ ಮಾಡ್ಲಿಕ್ಕೆ ಯೋಗ್ಯವಾಗಿಲ್ಲ ಅಂತೇಳಿ ಆ ಶರೀರವನ್ನು ಬಿಟ್ಟು ತನ್ನ ಕರ್ಮದ ಪ್ರಕಾರ ಮತ್ತೆ ಇಮಿಡಿಯೇಟ್ ಆಗಿ ಅದು ಮುಂದಿನ ಶರೀರಕ್ಕೆ ಹೋಗ್ಬಿಡುತ್ತೆ. ಸೊ ಯಾವುದೇ ರೀತಿಯ ಆಯುಧಗಳು ಆ ಆತ್ಮವನ್ನು ಕೊಲ್ಲಲಿಕ್ಕೆ ಸಾಧ್ಯವಿಲ್ಲ. ಜೀವಿಯನ್ನು ಕೊಲ್ಲುವುದು ಸಾಧ್ಯವೇ ಇಲ್ಲ. ಅದರ ಆಧ್ಯಾತ್ಮಿಕ ಸ್ವರೂಪವೇ ಇದಕ್ಕೆ ಕಾರಣ. ಆ ಆತ್ಮದ ಸ್ವರೂಪನೇ ಹೇಗೆ, ಅದಕ್ಕೆ ಸಾವು ಎನ್ನುವುದೇ ಇಲ್ಲ. ಸಾಯುವುದು ಅಥವಾ ಸತ್ತಿತೆಂದು ಜನ ಭಾವಿಸುವುದು ದೇಹ ಮಾತ್ರ. ಸೊ ಜನ ಏನು ತಿಳ್ಕೊಳ್ತಾರೆ, ಫೋಟೋ ಹಾಕಿಡ್ತಾರೆ ಮನೆಯಲ್ಲಿ, ಅದು ಕೇವಲ ಆ ವ್ಯಕ್ತಿಯ ಶರೀರ. ಆ ಆತ್ಮ ಏನಿದೆ ಆ ಶರೀರವನ್ನು ಸ್ವಲ್ಪ ದಿವಸ ಯೂಸ್ ಮಾಡ್ತು, ಆಮೇಲೆ ಅದರದ ಕರ್ಮದ ಪ್ರಕಾರ ಕಷ್ಟ ಸುಖಗಳನ್ನು ಅನುಭವಿಸಿ ಅದರದ್ದು ಸಮಯ ಸಮಾಪ್ತವಾದಾಗ ಆ ಶರೀರವನ್ನು ಬಿಡುತ್ತೆ, ಮತ್ತೆ ಬೇರೆ ಶರೀರಕ್ಕೆ ಹೋಗುತ್ತೆ. ಹೀಗೆಂದ ಮಾತ್ರಕ್ಕೆ ದೇಹವನ್ನು ಕೊಲ್ಲುವುದಕ್ಕೆ ಬೆಂಬಲ ಉಂಟು ಎಂದು ಅರ್ಥ ಅಲ್ಲ. ಸೊ ಈಗ ಎಲ್ಲ ಆತ್ಮಕ್ಕೆ ಸಾವಿಲ್ಲ, ಯಾರೂ ಸಾಯೋದಿಲ್ಲ, ಹಾಗಂತ ನಾನು ಮನ್ಸಿಗೆ ಬಂದಂಗೆ ಕೊಲ್ಲಲಿಕ್ಕೂ ಆಗುವುದಿಲ್ಲ. ಯಾಕಂದ್ರೆ ಅದಕ್ಕೆ ಧರ್ಮಶಾಸ್ತ್ರಗಳಿದೆ. ಈಗ ಧರ್ಮಶಾಸ್ತ್ರಗಳ ಪ್ರಕಾರವಷ್ಟೇ ನಾವು ಒಂದು ವ್ಯಕ್ತಿಯನ್ನಾಗಲಿ ಅಥವಾ ಬೇರೆ ಜೀವನ್ನಾಗಲಿ ಕೊಲ್ಲಬಹುದು. ನಮ್ಮ ಮನಸ್ಸಿಗೆ ಬಂದ ಹಾಗೆ ನಮ್ಮ ಇಚ್ಛೆಗನುಸಾರ ನಾವು ಯಾವುದೇ ಪ್ರಾಣಿಯನ್ನು, ಪಕ್ಷಿಯನ್ನು, ಗಿಡಮರಗಳನ್ನು, ವ್ಯಕ್ತಿಗಳನ್ನು ಕೂಡ ಕೊಲ್ಲುವ ಹಾಗಿಲ್ಲ. ಹಾಗೆ ಕೊಂದ್ರೆ ನಮ್ಗೆ ಅದರ ಪಾಪ ತಗ್ಗುತ್ತೆ. ವೇದದ ಆದೇಶವೆಂದರೆ ಮಾ ಹಿಂಸ್ಯಾತ್ ಸರ್ವಭೂತಾನಿ, ಯಾರಿಗೂ ಹಿಂಸೆ ಮಾಡಬೇಡ. ಇದು ವೇದಗಳಲ್ಲಿ ಕೊಟ್ಟಿರುವಂತ ಆದೇಶ. ಆತ್ಮ ಶಾಶ್ವತವಾಗಿದ್ರು, ಆಮೇಲೆ ಈ ದೇಹ
ನಶ್ವರವಾಗಿದ್ರು, ಈ ದೇಹ ನಶ್ವರ ಆಗಿದ್ದೆ, ನಾನು ಯಾರಿಗೂ ಕೊಂದ್ರು ಕೂಡ ಆಕ್ಚುಲಿ ಯಾರು ಸಾಯಲ್ಲ, ಕೇವಲ ದೈಹ ವ್ಯವಸ್ಥೆ ನಾಶವಾಗುತ್ತೆ ಅಂತೇಳಿ ನಾವು ಯಾರನ್ನು ಕೂಡ ಹಿಂಸೆಯನ್ನು ಮಾಡುವಂತ ನಮಗೆ ಅಧಿಕಾರ ಇಲ್ಲ, ಸ್ವತಂತ್ರತೆ ಇಲ್ಲ. ಹಾಗೆ ಮಾಡಿದ್ರೆ ನಾವು ಆ ಜೀವಿಯನ್ನು, ಆ ಶರೀರವನ್ನು, ಅದಕ್ಕೆ ಸಮಯಕ್ಕಿಂತ ಮುಂಚೆನೆ ಈಗ ಆ ಶರೀರದಲ್ಲಿ ಇಷ್ಟೋ ದಿವಸ ಇದ್ಬಿಟ್ಟು ಅದೇನೋ ತನ್ನ ಕರ್ಮದ ಪ್ರಕಾರ ಏನೋ ಸುಖವನ್ನು ದುಃಖವನ್ನು ಅನುಭವಿಸ್ಬೇಕಂತ ಹೇಳಿರುತ್ತೆ. ಸೊ ಅದ್ರ ಬದಲಾಗಿ ಮಧ್ಯದಲ್ಲೇ ನಾನು ಒಬ್ಬ ವ್ಯಕ್ತಿಯನ್ನು ಕೊಂದ್ಬಿಟ್ರೆ, ಸೊ ಆ ಕೊಂದಿರುವಂತ ಮನುಷ್ಯರಷ್ಟೇ ಅಲ್ಲ, ಪ್ರಾಣಿಗಳಾಗಿರ್ಬೋದು, ಪಕ್ಷಿಗಳಾಗಿರ್ಬೋದು, ಗಿಡಮರಗಳಾಗಿರ್ಬೋದು, ಕ್ರಿಮಿಕೀಟಗಳಾಗಿರ್ಬೋದು, ಯಾರನ್ನೇ ಕೂಡ ಈ ತರ ನಾವು ಕೊಂದ್ರೆ ಅದರ ಪಾಪಕ್ಕೆ ನಾವು ಹೊಣೆಗಾರರಾಗ್ತೇವೆ. ಜೀವಿಯು ಸಾಯುವುದಿಲ್ಲ ಎನ್ನುವ ಅರಿವು ಪ್ರಾಣಿ ವಧೆಗೆ ಪ್ರೋತ್ಸಾಹ ನೀಡುವುದಿಲ್ಲ. ಸೊ ಆತ್ಮ ಸಾಯುವುದಿಲ್ಲ ಅಂತೇಳಿ ನನಗೆ ಮನಸ್ಸಿಗೆ ಬಂದಾಗೆ ನಾನು ಎಲ್ಲ ಎಷ್ಟು ಬೇಕಷ್ಟು ಪ್ರಾಣಿಗಳಿಗೆ ಕೊಲ್ತಾ ಹೋಗ್ತೇನೆ. ಸೊ ಅದಕ್ಕೆ ಪ್ರೋತ್ಸಾಹ ನೀಡುವುದಿಲ್ಲ. ಅಧಿಕಾರವಿಲ್ಲದೆ ಯಾರನ್ನೇ ಕೊಲ್ಲುವುದು ಹೇಸಿಗೆಯ ಕೃತ್ಯ. ಇದಕ್ಕೆ ರಾಜ್ಯದ ಕಾನೂನಿನಿಂದಲೂ ಭಗವಂತನ ನಿಯಮದಿಂದಲೂ ಶಿಕ್ಷೆ ಆಗತಕ್ಕದ್ದು. ರಾಜ್ಯದಲ್ಲಿ ಕೂಡ ಕಾನೂನುಗಳಿರುತ್ತೆ, ಅದರ ಪ್ರಕಾರ ಒಬ್ಬ ವ್ಯಕ್ತಿಯನ್ನು ನಾವು ಕೊಂದ್ರೆ ಅದಕ್ಕೆ ನಮಗೆ ಶಿಕ್ಷೆ ಆಗುತ್ತೆ. ಕೆಲವೊಂದ್ಸಲ ರಾಜ್ಯದ ಕಾನೂನಿನಿಂದ ನಾವು ಪಾರಾಗ್ಲೂಬಹುದು, ಆದ್ರೆ ಭಗವಂತನ ನಿಯಮದಿಂದ ನಮಗೆ ಪಾರಾಗ್ಲಿಕ್ಕೆ ಸಾಧ್ಯವಿಲ್ಲ. ಅದು ಕರ್ಮದ ಪ್ರಾರಬ್ಧ ಬಂದಾಗ ಆ ಕರ್ಮದ ಏನು ಫಲ ಇತ್ತು ಅದನ್ನ ನಾವು ಅನುಭವಿಸ್ಲೇ ಆಗುತ್ತೆ. ರಾಜ್ಯದ ಕಾನೂನುಗಳಲ್ಲಿ ನಾವು ನಮ್ಮನ್ನು ಪಾರ್ ಮಾಡಿಕೊಂಡ್ರು ಭಗವಂತನ ನಿಯಮದಿಂದ ನಮ್ಮನ್ನು ಪಾರ್ ಮಾಡ್ಲಿಕ್ಕೆ ಆಗುವುದಿಲ್ಲ. ಆದರೆ ಅರ್ಜುನನಿಗೆ ವಧೆಯಲ್ಲಿ ತೊಡಗು ಎನ್ನುತ್ತಿರುವುದು ಧಾರ್ಮಿಕ ಕರ್ತವ್ಯವೆಂಬ ಮಾತ್ರದಿಂದಲೇ ಹೊರತು ಮನಸ್ವೇಚ್ಛೆಯಿಂದ ಇಲ್ಲ. ಸೊ ಇಲ್ಲಿ ಅರ್ಜುನ ನಾನು ಯುದ್ಧ ಮಾಡುವುದಿಲ್ಲ, ಜನರನ್ನು ಕೊಲ್ಲುವುದಿಲ್ಲ ಅಂತ ಹೇಳಿ ಹೇಳಿದ್ರು, ಕೃಷ್ಣ ಅರ್ಜುನನಿಗೆ ನೀನು ಯುದ್ಧ ಮಾಡಬೇಕು, ಇವರನ್ನೆಲ್ಲ ಕೊಲ್ಬೇಕಂತೇಳಿ ಹೇಳ್ತಾ ಇರೋದು ಆ ಧಾರ್ಮಿಕ ಕರ್ತವ್ಯದ ಆಧಾರದ ಮೇಲೆ, ಆ ಧರ್ಮ ಯುದ್ಧವನ್ನು ಮಾಡಬೇಕು ಎನ್ನುವ ಆಧಾರದ ಮೇಲೆ. ಸೊ ಮುಂದಿನ ಶ್ಲೋಕದಲ್ಲಿ ಮತ್ತಷ್ಟು ಆತ್ಮದ ಲಕ್ಷಣಗಳು. ನ ಜಾಯತೆ ಮ್ರಿಯತೆ ವಾ ಕದಾಚಿನ್ ನಾಯಂ ಭೂತ್ವಾ ಭವಿತಾ ವಾನ ಭೂಯಃ ಅಜೋ ನಿತ್ಯ ಶಾಶ್ವತೋಯಂ ಪುರಾಣೋ ನ ಹನ್ಯತೆ ಹನ್ಯಮಾನೆ ಶರೀರೆ. ಸೊ ಇಲ್ಲಿ ಇನ್ನೊಂದಿಷ್ಟು ಆತ್ಮದ ಗುಣಗಳನ್ನು ವಿವರಿಸಲಾಗಿದೆ. ನ ಜಾಯತೆ, ನ ಜಾಯತೆ ಅಂತಂದ್ರೆ ಅದಕ್ಕೆ ಜನ್ಮವೆನ್ನುವುದೇ ಇಲ್ಲ. ಮ್ರಿಯತೆ ವಾ ಅಂದ್ರೆ ಅದಕ್ಕೆ ಮೃತ್ಯು ಕೂಡ ಇಲ್ಲ. ಕದಾಚಿನ್ ಯಾವ ಸಮಯದಲ್ಲೂ ಅದು ಜನ್ಮವನ್ನು ತಾಳಿಲ್ಲ, ಯಾವ ಸಮಯದಲ್ಲೂ ಅದು ಮೃತ್ಯುವನ್ನು ಹೊಂದುವುದಿಲ್ಲ. ನಾಯಂ ಭೂತ್ವಾ ಭವಿತಾ ವಾನ ಭೂಯಃ. ಸೊ ನಾವು ಎಷ್ಟೋ ಕೋಟಿಗಟ್ಟಲೆ ವರ್ಷಗಳ ಹಿಂದೆ ಒಂದು ಆತ್ಮ ಸೃಷ್ಟಿಯಾಯಿತು, ಆ ತರ ಕೂಡ ಹೇಳೋ ಹಾಗಿಲ್ಲ. ಆತ್ಮಕ್ಕೆ ನಾವು ಸಮಯದಲ್ಲಿ ನಾವು ಸೂಚಿಸ್ಲಿಕ್ಕೆ ಆಗೋದಿಲ್ಲ, ಅದು ಶಾಶ್ವತವಾಗಿದೆ. ನಾಯಂ ಭೂತ್ವ ಭವಿತ ಅಥವಾ ಭವಿಷ್ಯದಲ್ಲಿ ಹೊಸ ಆತ್ಮಗಳು ಉದ್ಭವ ಆಗುತ್ತವೆ, ಅದನ್ನು ಕೂಡ ಆತ್ಮದ ಲಕ್ಷಣ ಅಲ್ಲ. ಆತ್ಮವು ಶಾಶ್ವತವಾಗಿದೆ, ಅದು ಹಿಂದಿನ ಕಾಲದಲ್ಲಿ ಹುಟ್ಟಿಲ್ಲ ಅಥವಾ ಮುಂದಿನ ಕಾಲದಲ್ಲಿ ಅದು ಹೊಸ ಆತ್ಮಗಳು ಜನ್ಮ ಕೂಡ ತೆಗೆಯುವುದಿಲ್ಲ. ವಾನ ಭೂಯಃ ಅಜಃ, ಮತ್ತೆ ಅದಕ್ಕೆ ಮುಂದೆ ಹೇಳಿದಂಗೆ ನ ಜಾಯತೆ ಹೇಳಿದಂಗೆ ಅಜ ಅಂತಂದ್ರೆ ಮತ್ತೆ ಅದಕ್ಕೆ ಅದು ಜನ್ಮ ಇಲ್ಲದೆ ಇರುವುದು, ನಿತ್ಯ ಶಾಶ್ವತ. ಪುರಾಣ, ಪುರಾಣ ಅಂತಂದ್ರೆ ಎಷ್ಟೋ ನಾವು ಹೇಳಿಕ್ಕೆ ಆಗಲ್ಲ ಯಾವಾಗಿಂದ ಆತ್ಮ ಇದೆ. ಭಗವಂತನ ಜೊತೆಗೆ ಎಲ್ಲ ಆತ್ಮಗಳು ಕೂಡ ಇದೆ. ನ ಹನ್ಯತೆ ಹನ್ಯಮಾನೆ ಶರೀರೆ. ಈ ಶರೀರವು ನಾಶವಾದಾಗ ಅದನ್ನು ಶರೀರವು ನಾಶವಾದರೆ ಅದನ್ನು ಕೊಂದ್ರೂ ಕೂಡ ಆತ್ಮವು ಕೊಲ್ಲಲ್ಪಡುವುದಿಲ್ಲ. ಆತ್ಮಕ್ಕೆ ಯಾವಾಗಲೂ ಹುಟ್ಟು ಎನ್ನುವುದಿಲ್ಲ, ಸಾವು ಎನ್ನುವುದಿಲ್ಲ. ಅದು ಹಿಂದೆ ಹುಟ್ಟಿದ್ದಿಲ್ಲ, ಈಗ ಹುಟ್ಟಿ ಬರುವುದಿಲ್ಲ, ಮುಂದೆ ಹುಟ್ಟುವುದೂ ಇಲ್ಲ. ಅದು ಜನ್ಮರಹಿತವಾದದ್ದು, ನಿತ್ಯವಾದದ್ದು, ಶಾಶ್ವತವಾದದ್ದು, ಪುರಾತನವಾದದ್ದು. ದೇಹವನ್ನು ಕೊಂದಾಗ ಅದು ಸಾಯುವುದಿಲ್ಲ. ಭಾವಾರ್ಥ: ಗುಣಾತ್ಮಕವಾಗಿ ಪರಮಾತ್ಮನ ಸೂಕ್ಷ್ಮವಾದ ಅಣುಸ್ವರೂಪದ ಭಾಗಾಂಶವು ಪರಮ ಪ್ರಭುವಿನೊಡನೆ ಒಂದಾಗಿದೆ. ಅಂದ್ರೆ ಗುಣಗಳಲ್ಲಿ ಇದು ಭಗವಂತನಿಗೆ ಸಮಾನ. ಗುಣಾತ್ಮಕವಾಗಿ ಭಗವಂತನ ಒಂದು ಸೂಕ್ಷ್ಮ ಅಂಶವಾಗಿದ್ರು ಕೂಡ ಭಗವಂತನಲ್ಲಿರುವಂತಹ ಎಲ್ಲಾ ಗುಣಗಳು ಕಡಿಮೆ ಪ್ರಮಾಣದಲ್ಲಿ, ಸಣ್ಣ ಪ್ರಮಾಣದಲ್ಲಿ ಆತ್ಮದಲ್ಲಿಯೂ ಇದೆ. ದೇಹವು ಬದಲಾವಣೆ ಹೊಂದುವಂತೆ ಅದು ಬದಲಾವಣೆ ಹೊಂದುವುದಿಲ್ಲ. ಈ ದೇಹ ಈಗ ಬದಲಾಗ್ತಾನೆ ಇರುತ್ತೆ. ನಾವು ಹುಟ್ಟಿದಾಗಿಂದ ಹಿಡಿದು ಸಾಯವರೆಗೂ ಪ್ರತಿದಿನ ದೇಹದಲ್ಲಿ ಬದಲಾವಣೆಗಳಾಗ್ತಾನೆ ಇರುತ್ತೆ. ದೊಡ್ಡ ಸ್ತರದಲ್ಲಿ ನೋಡಿದ್ರೆ ಚಿಕ್ಕ ಮಗು, ಆಮೇಲೆ ಒಬ್ಬ ಹುಡುಗ ಅಥವಾ ಹುಡುಗಿ, ಆಮೇಲೆ ಒಬ್ಬ ಯುವಕ ಅಥವಾ ಯುವತಿ, ಆಮೇಲೆ ಒಂದು ಪ್ರಬುದ್ಧ ವ್ಯಕ್ತಿ, ಅದಾದ್ಮೇಲೆ ವೃದ್ಧರಾಗುವುದು, ಅದಾದ್ಮೇಲೆ ಸಾವನ್ನಪ್ಪೋದು. ದೊಡ್ಡ ಸ್ತರದಲ್ಲಿ ನೋಡಿದ್ರೆ ಇಷ್ಟು ಬದಲಾವಣೆಗಳು ಕಾಣುತ್ತೆ. ಬಟ್ ಅದು ಬಿಟ್ಟರು ಕೂಡ ಪ್ರತಿ ದಿವಸ ಕೂಡ ಏನೋ ಬದಲಾವಣೆಗಳು ಶರೀರದಲ್ಲಿ ಆಗ್ತಾನೆ ಇರುತ್ತೆ. ಈಗ ನಾವು ಬೆಳಿಗ್ಗೆ ಎದ್ದು ಶೇವಿಂಗ್ ಮಾಡಿದ್ರೆ ಸಂಜೆವರೆಗೆ ಮತ್ತೆ ನಿಮ್ಮ ಗಡ್ಡ ಬಂದಿರುತ್ತೆ. ಸೊ ಶರೀರ ಯಾವಾಗ್ಲೂ ಚೇಂಜ್ ಆಗ್ತಾ ಇದೆ, ಕಾನ್ಸ್ಟೆಂಟ್ ಆಗಿ ಚೇಂಜ್ ಆಗ್ತಾ ಇದೆ.
ಬೆಳಿಗ್ಗೆ ನೀವು ಹೊಟ್ಟೆ ತಿಂತೀರಾ, ಅದು ಜೀರ್ಣ ಆಗ್ತಾ ಇದೆ. ನೀರು ಕುಡಿತೀರಾ. ಎಷ್ಟೋ ಬದಲಾವಣೆಗಳು ಶರೀರಗಳು ಕಂಟಿನ್ಯೂಸ್ ಆಗಿ ಶರೀರ ಬದಲಾಗ್ತಾನೆ ಇದೆ. ಅದು ಯಾವತ್ತು ಒಂದು ಸ್ಥಿತಿಯಲ್ಲಿ ಇರಲ್ಲ. ಅದು ಶಾಶ್ವತವಾಗಿ ಶರೀರ ಏನಾಗ್ತದೆ, ಬದಲಾಗ್ತಾನೆ ಇದೆ. ಒಂಥರ ಮಷೀನ್ ಇದ್ದಂಗೆ. ಮುಂದೆ ಬರುವಂತ ಅಧ್ಯಾಯಗಳಲ್ಲಿ ಕೃಷ್ಣ ಹೇಳುದು, ಇದಂ ಶರೀರಂ ಕೌಂತೆಯ ಕ್ಷೇತ್ರ ಮಿಥ್ಯಭಿಧೀಯತೆ. ಇದೊಂದು ಕ್ಷೇತ್ರ ಅಂತೇಳಿ, ಮತ್ತೊಂದು ಕಡೆ ಇದು ಒಂದು ಯಂತ್ರಾರೂಢಾನಿ ಮಾಯ ಅಂದ್ರೆ ಈ ಪ್ರಕೃತಿ ಕೊಟ್ಟಿರುವಂತ ಇದು ಯಂತ್ರ ಅಂತೇಳಿ ಕೂಡ ಕೃಷ್ಣ ಮುಂದೆ ಭಗವದ್ಗೀತೆಯಲ್ಲಿ ಶರೀರವನ್ನು ವರ್ಣನೆ ಮಾಡ್ತಾರೆ. ಆಮೇಲೆ ಈಗಿನ ವಿಜ್ಞಾನದ ಪ್ರಕಾರ ನೋಡಿದ್ರು, ಸೈಂಟಿಸ್ಟ್ಗಳು ಹೇಳೋದು ಕೂಡ ಈ ಶರೀರ ಒಂಥರ ಮಷಿನ್ ತರನೇ ವರ್ಕ್ ಆಗುತ್ತೆ. ಬೇರೆ ಬೇರೆ ಪಾರ್ಟ್ಸ್ ಇದೆ, ಒಂದಕ್ಕೊಂದು ಕಮ್ಯುನಿಕೇಶನ್, ಒಂದಕ್ಕೊಂದು ಡಿಪೆಂಡೆನ್ಸಿ, ಒಂದ್ ಪಾರ್ಟ್ ಇಂದ ಮತ್ತೊಂದು ಪಾರ್ಟಿಗೆ. ಸೊ ಒಂದು ತುಂಬಾ ಸೊಫಿಸ್ಟಿಕೇಟೆಡ್ ಆಗಿರುವಂತ ಒಂದು ಯಂತ್ರ ಇದು. ದೇಹಕ್ಕೆ 6 ಬಗೆಯ ಪರಿವರ್ತನೆಗಳುಂಟು. ಸೊ ಇದು ಶಾಸ್ತ್ರಗಳಲ್ಲಿ ದೇಹವನ್ನು 6 ಪ್ರಕಾರದ ವಿಕಾರಗಳು ಅಥವಾ 6 ಪ್ರಕಾರದ ಪರಿವರ್ತನೆ ಅಥವಾ ಬದಲಾವಣೆಗಳು ಇದೆ ಅಂತೇಳಿ ಶಾಸ್ತ್ರಗಳಲ್ಲಿ ಶರೀರವನ್ನು ಆ ತರ ಅದನ್ನು ವಿಂಗಡಿಸಿದ್ದಾರೆ. ಅದು ಫಸ್ಟ್ ತಾಯಿಯ ಗರ್ಭದಲ್ಲಿ ಹುಟ್ಟುತ್ತದೆ, ಅಂದ್ರೆ ಜನ್ಮ ತೆಗೆದುಕೊಳ್ಳುತ್ತದೆ. ಆಮೇಲೆ ಸ್ವಲ್ಪ ಕಾಲ ಇರುತ್ತದೆ, ಬೆಳೆಯುತ್ತದೆ, ಕೆಲವು ಪರಿಣಾಮಗಳನ್ನು ಮಾಡುತ್ತದೆ, ಅಂದ್ರೆ ಕೆಲವೊಂದು ಬೈ ಪ್ರಾಡಕ್ಟ್ಸ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ. ಆಮೇಲೆ ಕ್ರಮೇಣ ಕ್ಷೀಣಿಸುತ್ತದೆ, ಕಡೆಗೆ ಮಾಯವಾಗಿ ಜನ ಅದನ್ನು ಮರೆತು ಬಿಡುತ್ತಾರೆ. ಅಂದ್ರೆ ಅದಕ್ಕೆ ಜನ್ಮ, ಆಮೇಲೆ ಸ್ವಲ್ಪ ಸಮಯ ಬೆಳೆಯುತ್ತದೆ, ಆಮೇಲೆ ಒಂದ್ ಲೆವೆಲ್ಗೆ ಬೆಳೆದಾದ್ಮೇಲೆ ಅದೇ ತರ ಮತ್ತೆ ಮುಂದೆ ಬೆಳೆಯಲ್ಲ. ಈಗ ನಮ್ದು ಹೈಟ್ ಒಂದ್ ಲೆವೆಲ್ ವರೆಗೆ ಬರುತ್ತೆ, ಅದಾದ್ಮೇಲೆ ನಮ್ದು ಹೈಟ್ ಬೆಳೆಯಲ್ಲ. ಆಮೇಲೆ ಕೆಲವೊಂದು ಬೈ ಪ್ರಾಡಕ್ಟ್ಸ್ ಮತ್ತೆ ಅದು ಸಂತಾನೋತ್ಪತ್ತಿ ಮಾಡಿ ಬೇರೆ ಬೈ ಪ್ರಾಡಕ್ಟ್ ಗಳನ್ನ ಪ್ರೊಡ್ಯೂಸ್ ಮಾಡುತ್ತೆ. ಆಮೇಲೆ ಕ್ರಮೇಣ ಅದು ಕ್ಷೀಣ ಹೊಂದಲಿಕ್ಕೆ ಪ್ರಾರಂಭಿಸುತ್ತೆ. ಕ್ರಮೇಣ ಅದ್ರದ್ದೆಲ್ಲ ಶಕ್ತಿ ಕಡಿಮೆ ಆಗುತ್ತೆ, ಕೂದಲುಗಳು ಬೆಳ್ಳಾಗುತ್ತೆ, ಹಲ್ಲುಗಳು ಬೀಳುತ್ತೆ, ಒಳಗಡೆ ಪಾರ್ಟ್ಸ್ ಕೂಡ ಕ್ರಮೇಣವಾಗಿ ಅದು ಕ್ಷೀಣವಾಗ್ಲಿಕ್ಕೆ ಪ್ರಾರಂಭವಾಗುತ್ತೆ. ಕಡೆಯಾಗಿ ಅದು ಸಾವನ್ನಪ್ಪಿದಾಗ ಅದು ಜನರ ಕಣ್ಣಿಂದ ಮಾಯವಾಗಿಬಿಡುತ್ತೆ. ಅದನ್ನು ನಾವು ಸುಡುತ್ತೇವೆ ಅಥವಾ ಮಣ್ಣಲ್ಲಿ ಹೂಳ್ತೇವೆ. ಸೊ ಹೀಗೆ ಅದು ಕಣ್ಣಿಂದ ಕಣ್ಮರೆಯಾಗ್ಬಿಡುತ್ತೆ. ಆಮೇಲೆ ಜನ ಶರೀರವನ್ನು ಮರೆತು ಬಿಡ್ತಾರೆ. ಸೊ ಈ ಶರೀರ ಏನಿದೆ 6 ಬಗೆಯ ಪರಿವರ್ತನೆಗಳನ್ನು ಹೊಂದುತ್ತಾ ಇದೆ. ಅದು ಜನ್ಮ, ಆಮೇಲೆ ಬೆಳವಣಿಗೆ, ಆಮೇಲೆ ಅದೇ ಸ್ತರದಲ್ಲಿ ಕೆಲವೊಂದು ಸಮಯ ಇರುವುದು, ಆಮೇಲೆ ಕೆಲವೊಂದು ಬೈ ಪ್ರಾಡಕ್ಟ್ಸ್ ಗಳನ್ನ ಪ್ರೊಡ್ಯೂಸ್ ಮಾಡೋದು, ಅದಾದ್ಮೇಲೆ ಕ್ಷೀಣವಾಗ್ಲಿಕ್ಕೆ ಪ್ರಾರಂಭವಾಗುವುದು, ಆಮೇಲೆ ಕಟ್ಟಗಡೆಯಾಗಿ ಅದು ನಾಶವಾಗಿ ಹೋಗುದು. ಸೊ ಇದು ವಿಕಾರಗಳಂತೇಳಿ ಹೇಳ್ತಾರೆ, ಷಡ್ ವಿಕಾರಗಳಂತೇಳಿ ಹೇಳ್ತಾರೆ ಇದನ್ನ. 6 ಪ್ರಕಾರದ ವಿಕಾರಗಳು. ಶಾಸ್ತ್ರಗಳಲ್ಲಿ ಶರೀರ ಬೆಳೀತಾ ಇದೆ ಅಂತೇಳಿ ಹೇಳಲ್ಲ, ಶರೀರ ಬದಲಾಗ್ತಾ ಇದೆ ಅಂತ ಹೇಳ್ತಾರೆ. ಯಾಕಂದ್ರೆ ಬೆಳೀತಾ ಇದೆ ಅಂತಂದ್ರೆ ಅದು ಬೆಳಿತಾನೆ ಇರ್ಬೇಕಲ್ವಾ. ಬಟ್ ಇದು ಬೆಳೆಯಲ್ಲ, ಒಂದ್ ಲೆವೆಲ್ ಬೆಳೆದಾದ್ಮೇಲೆ ಮತ್ತೆ ಅದು ಕ್ಷೀಣವಾಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಅದು ಬದಲಾಗ್ತಾ ಇದೆ, ಅದು ವಿಕಾರವನ್ನು ಹೊಂದುತ್ತಾ ಇದೆ ಅಂತ ಹೇಳಿ ಶಾಸ್ತ್ರಗಳಲ್ಲಿ ಹೇಳ್ತಾರೆ. ಶಾಸ್ತ್ರಗಳಲ್ಲಿ ಶರೀರ ಬೆಳೀತಾ ಇದೆ ಅಂತೇಳಿ ಹೇಳಲ್ಲ. ಈಗ ನಾವೆಲ್ಲ ಹೆಚ್ಚಾಗಿ ನಾವು ಗ್ರೋ ಆಗ್ತಾ ಇದ್ದೇವೆ, ಬೆಳೀತಾ ಇದೆ ಅಂತ ಹೇಳ್ತೇವೆ, ದೊಡ್ಡವರಾಗ್ತಾ ಇದೆ ಅಂತ ಹೇಳ್ತೇವೆ. ಬಟ್ ಒಂದು ಮಟ್ಟಕ್ಕೆ ಹೋದ್ಮೇಲೆ ಆ ಶರೀರ ಕ್ಷೀಣವಾಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆತ್ಮವು ಹುಟ್ಟುವುದಿಲ್ಲ, ಆದರೆ ಅದು ಒಂದು ಐಹಿಕ ದೇಹವನ್ನು ಧರಿಸುವುದರಿಂದ ದೇಹವು ಜನ್ಮ ತಾಳುತ್ತದೆ. ಆತ್ಮವು ಅಲ್ಲಿ ಹುಟ್ಟುವುದಿಲ್ಲ, ಸಾಯುವುದೂ ಇಲ್ಲ. ಸೊ ಈಗ ಮನೆಯಲ್ಲಿ ಯಾರಾದ್ರೂ ಒಂದು ಜನ್ಮ ಆಗಿದೆ ಅಂತಂತಂದ್ರೆ, ಸೊ ಆ ಒಂದು ಆತ್ಮ ಬಂದಿದೆ ಅಷ್ಟೇ, ಅದರಲ್ಲಿ ಆ ಶರೀರಕ್ಕೆ ಜನ್ಮವಾಗಿದೆ, ಆದ್ರೆ ಆತ್ಮಕ್ಕೆ ಜನ್ಮವಾಗಿಲ್ಲ. ಅದೆಲ್ಲೋ ಬೇರೆ ಕಡೆ ಒಂದ್ ಕಡೆ ಇತ್ತು, ತನ್ನ ಕರ್ಮದ ಪ್ರಕಾರ ಆ ಪರ್ಟಿಕ್ಯುಲರ್ ಮನೆಯಲ್ಲಿ ಅದಕ್ಕೆ ಜನ್ಮ ಸಿಕ್ಕಿದೆ. ಅಥವಾ ಯಾವುದೋ ಒಂದು ಬೇರೆ ಪ್ರಾಣಿಯ ಶರೀರದಲ್ಲೂ ಕೂಡ ಅದಕ್ಕೆ ಜನ್ಮ ಸಿಗುವುದು, ಯಾಕಂದ್ರೆ ಪ್ರಾಣಿಗಳಲ್ಲೂ ಜನ್ಮವಾಗುತ್ತೆ. ಸೊ ಜನ್ಮವಾಗಿದೆ ಅಂತಂತಂದ್ರೆ ಆ ಆತ್ಮ ಆ ಶರೀರವನ್ನು ಈಗ ಧರಿಸಿಕೊಂಡಿದೆ. ಹುಟ್ಟಿದುದೆಲ್ಲ ಸಾಯಲೇಬೇಕು. ಆತ್ಮಕ್ಕೆ ಹುಟ್ಟು ಎನ್ನುವುದಿಲ್ಲ, ಆದುದರಿಂದ ಅದಕ್ಕೆ ಭೂತ, ವರ್ತಮಾನ ಮತ್ತು ಭವಿಷ್ಯ ಎನ್ನುವುದಿಲ್ಲ. ಆತ್ಮವು ನಿತ್ಯವಾದದ್ದು, ಶಾಶ್ವತವಾದದ್ದು ಮತ್ತು ಪುರಾತನವಾದದ್ದು ಎಂದರೆ ಅದು ಜನ್ಮ ತಾಳಿದುದರ ಕುರುಹು ಚರಿತ್ರೆಯಲ್ಲಿಲ್ಲ. ಸೊ ನೀವೆಷ್ಟೇ ಹುಡುಕಿದ್ರು ಕೂಡ ಈ ಸಮಯದಲ್ಲಿ ಆತ್ಮಗಳು ಜನ್ಮ ತಾಳಿದು ಅಂತೇಳಿ ನಮಗೆ ಯಾವುದೇ ಒಂದು ಕುರುಹುಗಳು ಸಿಗುವುದಿಲ್ಲ. ಆತ್ಮವು ಭಗವಂತ ಹೇಗೆ ಶಾಶ್ವತನಾಗಿದ್ದಾನೆ, ಭಗವಂತನ ಜೊತೆಗೆ ಎಲ್ಲ ಆತ್ಮಗಳು ಕೂಡ ಶಾಶ್ವತವಾಗಿವೆ. ಅದು ಕೃಷ್ಣ ಭಗವದ್ಗೀತೆಯಲ್ಲಿ 7ನೇ ಅಧ್ಯಾಯದಲ್ಲಿ ಹೇಳುದು, ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನ. ನನ್ನ ಅಂಶಗಳು ಇವರು ನನ್ನ ಸನಾತನ ಅಂಶಗಳು ಅಂತ ಹೇಳ್ತಾರೆ. ಅಂದ್ರೆ ನಿತ್ಯವಾಗಿರುವಂತ ಅಂಶಗಳು. ಒಂದು ಸಮಯದಲ್ಲಿ ಇವರು ನನ್ನ ಅಂಶ ಆದ್ರಂತೇಳಿ ಹೇಳುವುದಿಲ್ಲ, ಅವರು ಸನಾತನವಾಗಿಯೂ ನಿತ್ಯವಾಗಿಯೂ ನನ್ನ ಅಂಶವಾಗಿಯೇ ಇದ್ದಾರೆ ಅಂತೇಳಿ ಕೃಷ್ಣ ಹೇಳುದು. ದೇಹಕ್ಕೆ ಮುಪ್ಪು ಬರುವಂತೆ ಆತ್ಮಕ್ಕೆ ಯಾವಾಗಲೂ ಮುಪ್ಪು ಬರುವುದಿಲ್ಲ. ಕೇವಲ ಮುಪ್ಪು ಬರುವುದು ದೇಹಕ್ಕೆ, ಆತ್ಮಕ್ಕೆ ಇದು ವೃದ್ಧಾಪ್ಯ, ಓಲ್ಡ್ ಏಜ್ ಅದೆಲ್ಲ ಆಗುವುದಿಲ್ಲ.
ಆದುದರಿಂದ ಜನರು ಮುದುಕ ಎಂದು ಕರೆಯುವ ಮನುಷ್ಯನು ತನಗೆ ಬಾಲ್ಯದಲ್ಲಿ ಅಥವಾ ಯೌವನದಲ್ಲಿ ಇದ್ದ ಚೇತನವೇ ಈಗಲೂ ಇದೆ ಎಂದುಕೊಳ್ಳುತ್ತಾನೆ. ಸೊ ಕೆಲವೊಂದ್ಸಲ ವಯಸ್ಸಾಗಿದ್ರು ಕೂಡ ನಮ್ಮ ಒಳಗಡೆ ಚೇತನೆ ಇನ್ನೂ ಹಾಗೇ ಇದೆ. ಬಟ್ ಓನ್ಲಿ ಥಿಂಗ್ ಅಂದ್ರೆ ಈಗ ನನ್ನ ಶರೀರ ನನಗೆ ಇದು ಕೊಡ್ತಾ ಇಲ್ಲ, ಕೋಆಪರೇಟ್ ಮಾಡ್ತಾ ಇಲ್ಲ. ನನಗೆ ಚೈತನ್ಯ ಅಷ್ಟೇ ಇದೆ, ಈಗಲೂ ನನಗೆ ಓಡಬೇಕು, ಇದು ಮಾಡಬೇಕು, ಅದು ಮಾಡಬೇಕು, ಎಲ್ಲ ಆಸೆಗಳಿದೆ. ಆದ್ರೆ ನನ್ನ ಶರೀರ ಈಗ ನನ್ನ ಜೊತೆ ಸಹಕಾರವನ್ನು ಕೊಡ್ತಾ ಇಲ್ಲ. ಸೊ ಕೇವಲ ಬದಲಾವಣೆ ಆಗ್ತಾ ಇರೋದು ಶರೀರದಲ್ಲಿ, ಆತ್ಮದಲ್ಲಿ ಯಾವುದೇ ರೀತಿಯ ಬದಲಾವಣೆಗಳು ಆಗ್ತಾ ಇಲ್ಲ. ದೇಹದಲ್ಲಿ ಆಗುವ ಬದಲಾವಣೆಗಳಿಂದ ಆತ್ಮದ ಮೇಲೆ ಯಾವ ಪರಿಣಾಮವೂ ಆಗುವುದಿಲ್ಲ. ಒಂದು ಮರದಂತೆ ಅಥವಾ ಯಾವುದೇ ಐಹಿಕ ವಸ್ತುವಿನಂತೆ ಆತ್ಮವು ಕ್ಷೀಣಿಸುವುದಿಲ್ಲ. ಆತ್ಮಕ್ಕೆ ಉಪ ಉತ್ಪತ್ತಿಗಳು ಇಲ್ಲ, ಬೈ ಪ್ರಾಡಕ್ಟ್ಸ್. ಆತ್ಮಕ್ಕೆ ಬೈ ಪ್ರಾಡಕ್ಟ್ಸ್ ಇಲ್ಲ, ದೇಹಕ್ಕೆ ಬೈ ಪ್ರಾಡಕ್ಟ್ಸ್ ಇದೆ. ದೇಹದ ಉಪ ಉತ್ಪತ್ತಿಗಳಾದ ಮಕ್ಕಳು ಪ್ರತ್ಯೇಕವಾದ ಭಿನ್ನವಾದ ಆತ್ಮಗಳೇ. ಸೊ ನಮ್ಮ ಫ್ಯಾಮಿಲಿ ಇಲ್ಲಿರುವಂತ ಎಲ್ಲ ವ್ಯಕ್ತಿಗಳು ಅವರೆಲ್ಲ ಒಬ್ಬೊಬ್ಬ ಇಂಡಿವಿಜುವಲ್, ಒಬ್ಬ ಪ್ರತ್ಯೇಕ ಆತ್ಮಗಳು. ನಮ್ಮ ಮನೆಯಲ್ಲಿರುವಂತ ಕಾಕ್ರೋಚು, ಆಮೇಲೆ ಇರುವೆಗಳು, ಅದೆಲ್ಲ ಕೂಡ ಒಂದೊಂದು ಇಂಡಿವಿಜುವಲ್ ಆತ್ಮ. ಅವ್ರ ಕರ್ಮದ ಪ್ರಕಾರ ಅವರು ಆ ಮನೆಯಲ್ಲಿ ಕಾಕ್ರೋಚ್ ಆಗಿ ಹುಟ್ಟಿದ್ದಾರೆ, ನಾವು ಒಂದು ಮನುಷ್ಯ ಶರೀರದಲ್ಲಿ ಇಟ್ಕೊಂಡಿದ್ದೇವೆ. ಶರೀರದ ಕಾರಣದಿಂದಾಗಿ ಅವರು ಒಬ್ಬ ನಿರ್ದಿಷ್ಟ ಮನುಷ್ಯನ ಮಕ್ಕಳಾಗಿ ಕಾಣುತ್ತಾರೆ. ಆತ್ಮದ ಇರುವಿನಿಂದ ದೇಹವು ಬೆಳೆಯುತ್ತದೆ. ಸೊ ದೇಹ ಯಾಕೆ ಬೆಳೀತಾ ಇದೆ? ಆತ್ಮ ಒಳಗಡೆ ಇರೋದ್ರಿಂದ ದೇಹ ಬೆಳೀತಾ ಇದೆ. ಈ ಮಷೀನು ಆತ್ಮ ಇದ್ರಷ್ಟೇ ವರ್ಕ್ ಆಗುತ್ತೆ. ಈಗ ನಾವೆಲ್ಲ ಮಷೀನ್ಸ್ ನೋಡ್ತೇವೆ ಕಂಪ್ಯೂಟರ್, ಇದರಲ್ಲಿ ಬ್ಯಾಟ್ರಿ ಇದ್ರಷ್ಟೇ ವರ್ಕ್ ಆಗುತ್ತೆ. ಬ್ಯಾಟ್ರಿ ಇಲ್ಲ ಅಂತಂದ್ರೆ ಇದೊಂದು ಕಲ್ಲಿಗೆ ಸಮಾನ, ಲ್ಯಾಪ್ಟಾಪ್. ಸೊ ಅದೇ ತರ ಈ ದೇಹ ಏನಿದೆ, ಇಷ್ಟು ಒಂದು ಸುವ್ಯವಸ್ಥಿತವಾದಂತ ಮಷೀನ್ ಆಗಿದ್ರು ಕೂಡ ಅದು ಆತ್ಮ ಇದ್ದರೆ ಅಷ್ಟೇ ವರ್ಕ್ ಆಗುತ್ತೆ. ಆತ್ಮ ಇಲ್ಲ ಅಂತಂತಂದ್ರೆ ಅದು ಯಾವುದೇ ಒಂದು ಭೌತಿಕ ಪದಾರ್ಥಕ್ಕೆ ಸಮನಾಗಿಬಿಡುತ್ತೆ. ಆದರೆ ಆತ್ಮಕ್ಕೆ ಶಾಖೆಗಳು ಇಲ್ಲ, ಬದಲಾವಣೆಯೂ ಇಲ್ಲ. ಆದುದರಿಂದ ಆತ್ಮವು ದೇಹಕ್ಕೆ ಒದಗುವ 6 ಬದಲಾವಣೆಗಳಿಂದ ಮುಕ್ತವಾಗಿದೆ. ಸೊ ಆತ್ಮ ಶರೀರ ಏನು 6 ಬದಲಾವಣೆಗಳನ್ನು ಹೊಂದುತ್ತೆ, ಆ ಬದಲಾವಣೆಗಳು ಆತ್ಮಕ್ಕೆ ಆಗುವುದಿಲ್ಲ. ಕಠೋಪನಿಷತ್ತಿನಲ್ಲಿ ಇಂತಹದೇ ಒಂದು ಭಾಗವನ್ನು ಕಾಣುತ್ತೇವೆ. ಅದು ಹೀಗಿದೆ. ಸೊ ಇದೇ ತರಹ ಒಂದು ಶ್ಲೋಕ ಕಠೋಪನಿಷತ್ನಲ್ಲಿ ಕೂಡ ಬರುತ್ತೆ. ನ ಜಾಯತೆ ಮೃತೆ ವಾ ವಿಪಶ್ಚಿನ್ ನಾಯಂ ಕುತಶ್ಚಿನ್ ನ ಬಭೂವ ಕಶ್ಚಿತ್ ಅಜೋ ನಿತ್ಯ ಶಾಶ್ವತೋಯಂ ಪುರಾಣೋ ನ ಹನ್ಯತೆ ಹನ್ಯಮಾನೆ ಶರೀರೆ. ಸೊ ಆಲ್ಮೋಸ್ಟ್ ಎಕ್ಸಾಕ್ಟ್ ವರ್ಡ್ಗಳೇ ಅದರಲ್ಲೂ ಯೂಸ್ ಮಾಡಲಾಗಿದೆ ಕಠೋಪನಿಷತ್ನಲ್ಲಿ. ಅಲ್ಲೂ ಕೂಡ ಆತ್ಮವನ್ನು ಇದೇ ತರಹ ವಿವರಿಸಲಾಗಿದೆ. ಈ ಶ್ಲೋಕದ ಅರ್ಥ ಮತ್ತು ತಾತ್ಪರ್ಯಗಳು ಭಗವದ್ಗೀತೆಯ ಈ ಶ್ಲೋಕದ ಅರ್ಥ ಮತ್ತು ತಾತ್ಪರ್ಯಗಳೇ. ಆದರೆ ಈ ಶ್ಲೋಕದಲ್ಲಿ ಒಂದು ವಿಶೇಷ ಶಬ್ದವಿದೆ, ವಿಪಶ್ಚಿತ್. ಹೀಗಂದರೆ ವಿದ್ವತ್ಪೂರ್ಣವಾದ ಅಥವಾ ತಿಳುವಳಿಕೆಯುಳ್ಳ ಎಂದರ್ಥ. ಆತ್ಮವು ವಿದ್ಯೆಯಿಂದ ತುಂಬಿರುತ್ತದೆ ಅಥವಾ ಸದಾ ಪ್ರಜ್ಞೆಯಲ್ಲಿ ತುಂಬಿರುತ್ತದೆ. ಸೊ ಆತ್ಮದ ಒಂದು ಇಂಪಾರ್ಟೆಂಟ್ ಕ್ವಾಲಿಟಿ ಏನಂತಂತಂದ್ರೆ, ನಾವು ಭೌತಿಕ ವಸ್ತುಗಳಿಗೂ ಮತ್ತು ಆತ್ಮಗಳಿಗೂ ಬೇಸಿಕ್ ಆಗಿ ತುಂಬಾ ಫಂಡಮೆಂಟಲ್ ಮೂಲಭೂತವಾಗಿರುವಂತಹ ಒಂದು ಬದಲಾವಣೆ, ಒಂದು ವ್ಯತ್ಯಾಸ ಏನಂತಂತಂದ್ರೆ, ಆತ್ಮಕ್ಕೆ ಚೇತನೆ ಇದೆ, ಆತ್ಮಕ್ಕೆ ಪ್ರಜ್ಞೆ ಇದೆ, ಮತ್ತೆ ಭೌತಿಕ ವಸ್ತುಗಳಿಗೆ ಪ್ರಜ್ಞೆ ಇರುವುದಿಲ್ಲ. ಆದುದರಿಂದ ಪ್ರಜ್ಞೆಯು ಆತ್ಮದ ಲಕ್ಷಣ. ಆತ್ಮವು ದೇಹದಲ್ಲಿ ನೆಲೆಸಿರುತ್ತದೆ, ಹೃದಯದಲ್ಲಿ ನೆಲೆಸಿರುತ್ತದೆ. ಅದನ್ನು ಅಲ್ಲಿ ಕಾಣಲಾಗದಿದ್ದರೂ ನಾವು ಆತ್ಮದ ಇರುವನ್ನು ಪ್ರಜ್ಞೆಯ ಇರುವಿನಿಂದಲೇ ಅರ್ಥ ಮಾಡಿಕೊಳ್ಳಬಹುದು. ಕೆಲವೊಮ್ಮೆ ನಾವು ಮೋಡಗಳಿಂದ ಅಥವಾ ಬೇರಾವುದೋ ಕಾರಣದಿಂದ ಆಕಾಶದಲ್ಲಿ ಸೂರ್ಯನನ್ನು ಕಾಣಲಾಗುವುದಿಲ್ಲ, ಆದರೆ ಸೂರ್ಯನ ಪ್ರಕಾಶವು ಸದಾ ಇದ್ದೇ ಇರುತ್ತದೆ. ಆದುದರಿಂದ ಹಗಲು ಎಂದು ನಾವು ನಂಬುತ್ತೇವೆ. ಸೊ ಕೆಲವೊಂದ್ಸಲ ನಾವು ನೋಡಿರ್ತೇವೆ, ಸೂರ್ಯ ಕೆಲವೊಂದ್ಸಲ ಮೋಡಗಳಿಂದ ಕವರ್ ಆಗಿರುತ್ತೆ. ಸೊ ಅವಾಗ ನಮ್ಗೆ ಸೂರ್ಯ ನೋಡ್ಲಿಕ್ಕೆ ಆಗಲ್ಲ, ಆದ್ರೂ ನಮ್ಗೆ ಗೊತ್ತಿರುತ್ತೆ ಇನ್ನೂ ರಾತ್ರಿ ಆಗಿಲ್ಲ, ಇದು ಬೆಳಕೆ ಇದೆ ಅಂತೇಳಿ. ಸೊ ಕಣ್ಣಿನಿಂದ ನಾವು ಸೂರ್ಯನ ಕಾಣದೇ ಇದ್ರೂ ಕೂಡ ಸ್ಟಿಲ್ ಅಲ್ಲಿ ಬೆಳಕಿನ ವಾತಾವರಣ ಇರುತ್ತೆ. ಅದರಿಂದಾಗಿ ನಮ್ಗೆ ಗೊತ್ತಾಗುತ್ತೆ, ಓ ಆಕಾಶದಲ್ಲಿ ಸೂರ್ಯ ಇದ್ದಾನೆ, ಇನ್ನೂ ಕತ್ತಲೆ ಆಗಿಲ್ಲ ಅಂತೇಳಿ. ಅದೇ ತರಹ ಈ ಆತ್ಮವನ್ನು ನಾವು ನಮ್ಮ ಭೌತಿಕ ಕಣ್ಣುಗಳಿಂದ ನೋಡ್ಲಿಕ್ಕೆ ಆಗದೇ ಇದ್ರೂ ಕೂಡ ಪ್ರಜ್ಞೆ ಇರುವುದರಿಂದ, ಯಾವ ಶರೀರದಲ್ಲಿ ಪ್ರಜ್ಞೆ ಇದೆಯೋ ಅಲ್ಲಿ ಒಂದು ಆತ್ಮ ಇದೆ. ಆದರೆ ಸೂರ್ಯನ ಪ್ರಕಾಶವು ಸದಾ ಇದ್ದೇ ಇರುತ್ತದೆ, ಆದುದರಿಂದ ಹಗಲು ಎಂದು ನಾವು ನಂಬುತ್ತೇವೆ. ಉಷಾ ಕಾಲದಲ್ಲಿ ಆಕಾಶದಲ್ಲಿ ಸ್ವಲ್ಪ ಬೆಳಕನ್ನು ಕಾಣುತ್ತಲೇ ಸೂರ್ಯನು ಆಕಾಶದಲ್ಲಿದ್ದಾನೆ ಎಂದು ನಮಗೆ ಅರ್ಥವಾಗುತ್ತದೆ. ಹಾಗೆಯೇ ಮನುಷ್ಯನಾಗಲಿ ಪ್ರಾಣಿಯಾಗಲಿ ಎಲ್ಲ ದೇಹಗಳಲ್ಲಿ ಸ್ವಲ್ಪ ಮಟ್ಟಿಗಾದರೂ ಪ್ರಜ್ಞೆ ಇರುವುದರಿಂದ ನಾವು ಆತ್ಮದ ಇರುವನ್ನು ಅರ್ಥ ಮಾಡಿಕೊಳ್ಳುತ್ತೇವೆ. ಆದರೆ ಆತ್ಮದ ಈ ಪ್ರಜ್ಞೆಯು ಪರಮೋನ್ನತ ಪ್ರಜ್ಞೆಯಿಂದ ಭಿನ್ನವಾದದ್ದು. ಇದನ್ನು ನಾವು ತಿಳ್ಕೋಬೇಕು. ಭಗವಂತನ ಪ್ರಜ್ಞೆಗೂ ಮತ್ತೆ ಆತ್ಮನ ಪ್ರಜ್ಞೆಗೂ ವ್ಯತ್ಯಾಸ ಇದೆ.
ಆ ವ್ಯತ್ಯಾಸ ಏನಂತಂತಂದ್ರೆ ಆ ಆತ್ಮಕ್ಕೆ ಆ ಒಂದು ಶರೀರದಲ್ಲಿ ಏನಾಗ್ತಾ ಇದೆ ಅದ್ರ ಪ್ರಜ್ಞೆ ಅಷ್ಟೇ ಇದೆ. ಆದ್ರೆ ಭಗವಂತನಿಗೆ ಅಥವಾ ಪರಮಾತ್ಮನಿಗೆ ಎಲ್ಲಾ ಶರೀರಗಳು ಏನು ನಡೀತಾ ಇದೆ ಅದ್ರದ್ದೆಲ್ಲ ಪ್ರಜ್ಞೆ ಇದೆ. ಏಕೆಂದರೆ ಪರಮ ಪ್ರಜ್ಞೆಯು ಸರ್ವಜ್ಞವಾದುದು, ಭೂತ ವರ್ತಮಾನ ಮತ್ತು ಭವಿಷ್ಯಗಳನ್ನು ಒಳಗೊಂಡದ್ದು. ಸೊ ಈಗ ಏನಾಗ್ತಾ ಇದೆ ಅಷ್ಟೇ ಅಲ್ಲ, ಈಗ ನಮ್ಗೆ ನಮ್ಮ ಶರೀರದಲ್ಲಿ ಈಗ ಏನಾಗ್ತಾ ಇದೆ ಒಂದೇ ಗೊತ್ತಿದೆ. ಇದಕ್ಕೂ ಹಿಂದೆ ಏನಾಗಿತ್ತು ಅಥವಾ ಹಿಂದಿನ ಜನ್ಮಗಳಲ್ಲಿ ಏನಾಗಿತ್ತು ಅಥವಾ ಮುಂದೆ ಏನಾಗ್ತಾ ಇದೆ, ಏನಾಗುವುದಿದೆ, ಅದರ ಪ್ರಜ್ಞೆ ಆತ್ಮಕ್ಕೆ ಇಲ್ಲ. ಆತ್ಮಕ್ಕೆ ಕೇವಲ ಈ ವರ್ತಮಾನದಲ್ಲಿ ಏನ್ ನಡೀತಾ ಇದೆ ಅದಷ್ಟೇ ಗೊತ್ತಿರುತ್ತೆ. ಆದರೆ ಭಗವಂತನಿಗೆ ಎಲ್ಲಾ ಜೀವಿಗಳ ಭೂತ ಭವಿಷ್ಯ ವರ್ತಮಾನ ಎಲ್ಲ ಗೊತ್ತಿರುತ್ತೆ. ಜೀವಿಯ ಪ್ರಜ್ಞೆಯು ಮರೆವಿಗೆ ಒಳಗಾಗುವುದುಂಟು. ಸೊ ಮತ್ತೆ ಜೀವಿಯ ಪ್ರಜ್ಞೆ ಏನಿದೆ ನಾವು ಮರಿತೇವೆ, ಎಷ್ಟೋ ವಿಷಯಗಳನ್ನು ಮರಿತೇವೆ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಏನ್ ಮಾಡಿದೆ ಅಂತ ನಾವು ವಿಚಾರ ಮಾಡ್ಬೇಕು, ಒಂದ್ ತಿಂಗಳಿಂದ ಏನ್ ಮಾಡಿದ್ರೆ ಅಂತಂದ್ರೆ ಗೊತ್ತೇ ಇರಲ್ಲ. ಸೊ ಜೀವಿಯ ಪ್ರಜ್ಞೆ ಏನಿದೆ ಅದು ಮರೆವಿಗೆ ಒಳಗಾಗುತ್ತೆ. ಸೊ ಅದಕ್ಕೆ ಕೆಲವೊಂದ್ಸಲ ಜನ ಕೇಳ್ತಾರೆ, ಹಿಂದಿನ ಜನ್ಮ ಇದೆ ನನಗಿದ್ರೆ ನಂಗೆ ನೆನಪಿರ್ಬೇಕಿತ್ತಲ್ಲ ಅಂತ ಹೇಳಿ. ಹಿಂದಿನ ಜನ್ಮ ಬಿಟ್ಟಾಕಿ ಇದೇ ಜನ್ಮದಲ್ಲಿ ಇವತ್ತೇ ಏನೋ ಮಾಡಿರುವಂತ ಎಲ್ಲಾ ಕೆಲಸಗಳು ಏನೇನ್ ಮಾಡಿದ್ರೆ ನಮ್ಗೆ ನೆನಪಿರಲ್ಲ. ಒಂದ್ ವಾರದ ಹಿಂದೆ ಏನ್ ಮಾಡಿದ್ವಿ, ಒಂದ್ ವರ್ಷದ ಹಿಂದೆ ಏನ್ ಮಾಡಿದ್ವಿ, ಅಥವಾ ನಾನು ತಾಯಿಯ ಗರ್ಭದಲ್ಲಿ ಇದ್ದೆ ಅಂತ ಹೇಳಿ ಕೂಡ ನಂಗೆ ನೆನಪಿರೋದಿಲ್ಲ. ಈಗ ಯಾರಿಗಾದ್ರೂ ಕೇಳಿದ್ರೆ ನೀನು ತಾಯಿ ಗರ್ಭದಲ್ಲಿ 9 ತಿಂಗಳಿದ್ದೆ ಅಥವಾ ಹುಟ್ಟಿದ ಮೇಲೂ ಎಷ್ಟೋ ವರ್ಷಗಳವರೆಗೆ ಏನೇನೋ ಮಾಡಿದ್ದು ಅದು ನಮ್ಗೆ ಏನು ನೆನಪಿರಲ್ಲ. ಸೊ ದೊಡ್ಡವರಿರೋ ಅವ್ರು ಹೇಳ್ತಾರೆ, ನೀನ್ ಚಿಕ್ಕವನಿದ್ದಾಗ ಹಂಗ್ ಮಾಡಿದ್ದೆ ಹಿಂಗ್ ಮಾಡಿದ್ದೆ ಅಂತ ಹೇಳಿ. ಸೊ ಆ ಏನು ಜೀವಾತ್ಮ ಏನಿದೆ ಅದಕ್ಕೆ ಮರೆವಿಗೆ ಒಳಗಾಗುವುದಂತ ಸಾಧ್ಯತೆ ಇದೆ. ಸೊ ಅದರಿಂದಾಗಿ ನಾವು ನಮ್ಮ ಹಿಂದಿನ ಎಲ್ಲಾ ಜನ್ಮಗಳನ್ನು ನಾವು ನೆನಪಿಡ್ಲಿಕ್ಕೆ ಸಾಧ್ಯವಿಲ್ಲ. ನಮ್ಮ ನೆನಪಿನ ಶಕ್ತಿ ಏನಿರುತ್ತೆ ಅಷ್ಟು ಭಗವಂತಂತರ ನಮ್ಗೆ ಭೂತ ಭವಿಷ್ಯ ವರ್ತಮಾನ ಎಲ್ಲವನ್ನೂ ನೆನಪಿಡ್ಲಿಕ್ಕೆ ಆಗಲ್ಲ. ಅದು ನಿಜವಾದ ಸ್ವರೂಪವನ್ನು ಮರೆತಾಗ ಕೃಷ್ಣನ ಶ್ರೇಷ್ಠ ಉಪದೇಶದಿಂದ ವಿದ್ಯೆಯನ್ನು ಜ್ಞಾನವನ್ನು ಪಡೆದುಕೊಳ್ಳುತ್ತದೆ. ಆದರೆ ಕೃಷ್ಣನು ಮರೆವಿಗೆ ಒಳಗಾಗುವ ಆತ್ಮನಲ್ಲ. ಸೊ ಆತ್ಮವು ಈ ತರ ತನ್ನ ಸ್ವರೂಪವನ್ನು ಮರೆತಾಗ ಭಗವಂತನ ಈ ಉಪದೇಶಗಳ ಮುಖಾಂತರ ಮತ್ತೆ ತನ್ನ ಜ್ಞಾನವನ್ನು ವಾಪಸ್ ಕಳ್ಕೊಳ್ಳುತ್ತೆ. ಈಗಿನ ಸ್ಥಿತಿಯಲ್ಲಿ ನಾವೆಲ್ಲ ಭಗವಂತನ ಅಂಶ, ಭಗವಂತನ ಜೊತೆ ನಮಗೆ ಸಂಬಂಧ ಇದೆ, ಆಮೇಲೆ ನಮ್ಮ ಕೇವಲ ಕರ್ತವ್ಯ ಭಗವಂತನ ಸೇವೆಯಲ್ಲಿ ತೊಡಕೊಂಡಿರ್ಬೇಕು. ಇದನ್ನೆಲ್ಲ ಬದ್ಧಾತ್ಮರು, ಈ ಭೌತಿಕ ಸಂಸಾರದಲ್ಲಿರುವಂತ ಎಲ್ಲಾ ಆತ್ಮರು ಅದನ್ನೆಲ್ಲ ಮರ್ತು ಬಿಟ್ಟಿರ್ತಾರೆ. ಸೊ ಮತ್ತೆ ಭಗವಂತ ಅದೇ ಕಾರಣಕ್ಕೆ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತೇಳಿ ಧರ್ಮವನ್ನು ಮತ್ತೆ ಸ್ಥಾಪನೆ ಮಾಡ್ಲಿಕ್ಕೆ, ಆ ಧರ್ಮ ಅಂತಂತಂದ್ರೆ ಭಗವಂತನಿಗೆ ಶರಣಾಗುವುದು, ಭಗವಂತನಲ್ಲಿ ಸೇವೆಯಲ್ಲಿ ತೊಡಗಿಸಿಕೊಳ್ಳುವುದು. ಸೊ ಅದನ್ನು ಮರುಸ್ಥಾಪನೆ ಮಾಡ್ಲಿಕ್ಕೆ ಕೃಷ್ಣ ಮತ್ತೆ ಮತ್ತೆ ಅವತಾರ ತೆಗೆದುಕೊಂಡು ಬೇರೆ ಬೇರೆ ಅವತಾರಗಳಲ್ಲಿ ಈ ಉಪದೇಶವನ್ನು ಕೊಟ್ಟು ಆ ಜೀವಾತ್ಮಕ್ಕೆ ಮತ್ತೆ ತನ್ನ ಪ್ರಜ್ಞೆಯನ್ನು ವಾಪಸ್ಸು ತರಿಸ್ಲಿಕ್ಕೆ ಪ್ರಯತ್ನ ಪಡ್ತಾನೆ. ಸೊ ಹೇಗೆ ಜೀವಾತ್ಮವು ಮರೆವಿಗೆ ಒಳಗಾಗುತ್ತೋ ಕೃಷ್ಣನು ಹಾಗೆ ಇತರ ಮರೆವಿಗೆ ಅವನು ಒಳಗಾಗುವುದಿಲ್ಲ. ಮುಂದೆ 4ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಅರ್ಜುನ ಕೃಷ್ಣನಿಗೆ ಕೇಳ್ತಾನೆ. ಯಾಕಂದ್ರೆ ಅರ್ಜುನ ಕೃಷ್ಣ ಅಲ್ಲಿ ಈ ಭಗವದ್ಗೀತೆಯನ್ನು ನಾನು ಎಷ್ಟೋ ವರ್ಷಗಳ ಹಿಂದೆ ಸೂರ್ಯ ದೇವನಿಗೆ ಹೇಳಿದ್ದೆ ಅಂತೇಳಿ ಕೃಷ್ಣ ಹೇಳ್ತಾನೆ 4ನೇ ಅಧ್ಯಾಯದಲ್ಲಿ. ಅವಾಗ ಅರ್ಜುನ, ಸೊ ನೀನ್ ನೋಡಿದ್ರೆ ನಾವಿಬ್ರು ಆಲ್ಮೋಸ್ಟ್ ಸೇಮ್ ಏಜ್, ಈಗ ಒಂದ್ ಸ್ವಲ್ಪ ವರ್ಷಗಳ ಹಿಂದೆ ನಾವು ಜನ್ಮ ತೆಗೆದುಕೊಂಡಿದ್ದೇವೆ. ನೀನ್ ಅದು ಹೇಗೆ ಹೇಳ್ತಾ ಇದೆ, ಇಷ್ಟು ವರ್ಷಗಳ ಹಿಂದೆ ನಾನು ಸೂರ್ಯ ದೇವನಿಗೆ ಭಗವದ್ಗೀತೆಯನ್ನು ಹೇಳಿ ಬಂದಿದ್ಯಾ ನೀನು ಅಂತೇಳಿ. ಸೊ ಬಹುನಿ ಮೇ ವ್ಯತಿತಾನಿ ಜನ್ಮಾನಿ ತವಾಚ ಅರ್ಜುನ ತಾನಿ ಅಹಂ ವೇದ ಸರ್ವಾಣಿ ನತ್ವಂ ವೆತ್ತ ಪರಂತಪ. ಸೊ ನಾನು ನೀನು ಎಷ್ಟೋ ಜನ್ಮಗಳನ್ನು ತೆಗೆದುಕೊಂಡಿದ್ದೇವೆ, ನಾನು ಅದೆಲ್ಲವನ್ನು ಮರೆಯಲಿಲ್ಲ, ಎಲ್ಲವೂ ಕೂಡ ನನಗೆ ನೆನಪಿದೆ, ಆದ್ರೂ ನೀನ್ ಅದನ್ನೆಲ್ಲ ಮರ್ತಿದ್ಯಾ ಅಂತೇಳಿ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ. ಸೊ ನಮ್ಮ ಏನು ಮೆಮೊರಿ ಕೆಪಾಸಿಟಿ ಇದೆ, ಆಮೇಲೆ ಕೃಷ್ಣನ ಏನು ಮೆಮೊರಿ ಕೆಪಾಸಿಟಿ ಇದೆ, ಅದಕ್ಕೆ ಅಜಗಜಾಂತರ ವ್ಯತ್ಯಾಸ ಇದೆ. ಕೃಷ್ಣ ಏನನ್ನೂ ಮರೆಯೋದಿಲ್ಲ, ಆದ್ರೆ ನಾವು ತುಂಬಾ ವಸ್ತುಗಳನ್ನ, ತುಂಬಾ ವಿಷಯಗಳನ್ನ ನಮ್ಮ ಮೆಮೊರಿಯಲ್ಲಿ ಇಡ್ಲಿಕ್ಕೆ ನಮ್ಗೆ ಆಗುದಿಲ್ಲ. ಹಾಗಿದ್ದಿದ್ದರೆ ಭಗವದ್ಗೀತೆಯಲ್ಲಿ ಕೃಷ್ಣ ಮಾಡಿದ ಉಪದೇಶವು ವ್ಯರ್ಥವಾಗುತ್ತಿತ್ತು. ಸೊ ಕೃಷ್ಣ ಭಗವಂತನಾಗಿರದೇ ಇದ್ದಿದ್ರೆ ಅವನು ಹೇಳೋ ಯಾವುದೇ ಇದ್ರ ಭಗವದ್ಗೀತೆಯಲ್ಲಿ ಅದಕ್ಕೆ ಬೆಲೆ ಇರಲ್ಲ. ಕೃಷ್ಣ ಭಗವಂತನಾಗಿರೋದ್ರಿಂದ ಎಲ್ಲರೂ ಕೂಡ ಭಗವದ್ಗೀತೆಯನ್ನು ಓದ್ತಾರೆ. ಅವನು ಕೂಡ ಒಬ್ಬ ನಿಮ್ಮ ತರ ಸಾಮಾನ್ಯ ವ್ಯಕ್ತಿ ಆಗಿದ್ದಿದ್ರೆ ಅವನ ಇಂಥ ಉಪದೇಶಕ್ಕೆ ಯಾವುದೇ ಬೆಲೆಗಳು ಇರ್ತಾ ಇರ್ಲಿಲ್ಲ. ಆತ್ಮಗಳಲ್ಲಿ 2 ಬಗೆ, ಅಣು ಆತ್ಮ ಅಥವಾ ಸೂಕ್ಷ್ಮ ಆತ್ಮ ಮತ್ತು ವಿಭು ಆತ್ಮ. ಇದನ್ನು ಕಠೋಪನಿಷತ್ತು ಈ ರೀತಿ ದೃಢಪಡಿಸುತ್ತದೆ. 2 ಪ್ರಕಾರದ ಆತ್ಮಗಳು, ಒಂದು ಭಗವಂತ ಸ್ವಯಂ, ಮತ್ತೊಂದು ಎಲ್ಲಾ ಜೀವಾತ್ಮಗಳು. ಸೊ ಅದನ್ನ ಅಣು ಆತ್ಮ ಮತ್ತು ವಿಭು ಆತ್ಮ. ವಿಭು ಅಂತಂತಂದ್ರೆ ಸ್ವಾಮಿ ಅಥವಾ ಗ್ರೇಟೆಸ್ಟ್, ತುಂಬಾ ದೊಡ್ಡದಾಗಿರುವುದು ಅಂತ ಹೇಳಿ ಶಕ್ತಿಯಲ್ಲಿ. ಸೊ ಅಣೋರಣೀಯಾನ್ ಮಹತೋ ಮಹೀಯಾನ್ ಆತ್ಮಸ್ಯ ಜಂತೋರ್ ನಿಹಿತೋ ಗುಹಾಯಾಮ್
ತಮ್ ಅಕರ್ತುಹು ಪಶ್ಯತಿ ವೀತಶೋಕೋ ಧಾತು ಪ್ರಸಾದಾನ್ ಮಹಿಮಾನಂ ಆತ್ಮನಃ. ಪರಮಾತ್ಮವು ಜೀವಾತ್ಮವು ಜೀವಿಯ ದೇಹವೆಂಬ ಒಂದೇ ವೃಕ್ಷದ ಮೇಲೆ ಒಂದೇ ಹೃದಯದಲ್ಲಿ ನೆಲೆಸಿವೆ. ಸೊ ಈ ಶರೀರದಲ್ಲಿ ಕೇವಲ ಆತ್ಮ ಅಷ್ಟೇ ಅಲ್ಲ, ಆತ್ಮನ ಜೊತೆ ಪರಮಾತ್ಮನೂ ಇದ್ದಾನೆ. ಸೊ ಹೇಗೆ ಒಂದು ವೃಕ್ಷದಲ್ಲಿ 2 ಹಕ್ಕಿಗಳು ಕುತ್ಕೊಂಡಿರುತ್ತವೆ, ಅದೇ ತರ ಈ ಶರೀರದಲ್ಲಿ ದೇಹದಲ್ಲಿ ಜೀವಾತ್ಮ ಮತ್ತು ಪರಮಾತ್ಮ ಎರಡೂ ಕೂಡ ಹೃದಯ ಭಾಗದಲ್ಲಿ ನೆಲೆಸ್ಕೊಂಡಿವೆ. ಎಲ್ಲ ಐಹಿಕ ಬಯಕೆಗಳಿಂದ ಮತ್ತು ಶೋಕಗಳಿಂದ ಮುಕ್ತನಾದವನು ಮಾತ್ರ ಪರಮಾತ್ಮನ ಕೃಪೆಯಿಂದ ಆತ್ಮದ ಮಹಿಮೆಯನ್ನು ತಿಳಿದುಕೊಳ್ಳಬಲ್ಲ. ಸೊ ಎಲ್ಲ ಏನು ಭೌತಿಕ ಆಸೆಗಳಿದೆ ಮತ್ತು ಶೋಕಗಳಿಂದ ಯಾರು ಮುಕ್ತನಾಗ್ತಾನೆ, ಯಾರು ತನ್ನ ಮನಸ್ಸನ್ನು ನಿಯಂತ್ರಣದಲ್ಲಿದ್ದುಕೊಂಡು ಅದನ್ನು ಭಗವಂತನ ಸೇವೆಯಲ್ಲಿ, ತನ್ನ ಮನಸ್ಸನ್ನು ತನ್ನ ಇಂದ್ರಿಯಗಳನ್ನು ಭಗವಂತನ ಸೇವೆಯಲ್ಲಿ ಯಾರು ತೊಡಗಿಸ್ತಾರೆ, ಈ ಐಹಿಕ ಬಯಕೆಗಳಿಂದ ಯಾರು ಮುಕ್ತರಾಗ್ತಾರೆ, ಕೇವಲ ಅವರು ಮಾತ್ರ ಭಗವಂತನ ಕೃಪೆಯಿಂದ ಈ ಆತ್ಮದ ಮಹಿಮೆಯನ್ನು ತಿಳಿದುಕೊಳ್ಳಬಹುದು. ಕೃಷ್ಣನು ಪರಮಾತ್ಮನ ಆದಿಮೂಲ. ಇದನ್ನು ಮುಂದಿನ ಅಧ್ಯಾಯಗಳು ತಿಳಿಸಿಕೊಡುತ್ತವೆ. ಅರ್ಜುನನು ತನ್ನ ನಿಜವಾದ ಸ್ವರೂಪವನ್ನು ಮರೆತಿರುವ ಜೀವಾತ್ಮ. ಆದುದರಿಂದ ಜೀವಾತ್ಮನು ಕೃಷ್ಣನಿಂದ ಅಥವಾ ಅವನ ನೈಜ ಪ್ರತಿನಿಧಿಯಿಂದ, ಗುರುವಿನಿಂದ ಜ್ಞಾನೋದಯವನ್ನು ಪಡೆಯಬೇಕು. ಸೊ ಈ ಆತ್ಮಗಳಿಗೆ ಈ ಭೌತಿಕ ಸಂಸಾರದಲ್ಲಿ ಬಂದಿರುವಂತಹ, ಅದರಲ್ಲೂ ವಿಶೇಷವಾಗಿ ಮನುಷ್ಯ ಶರೀರವನ್ನು ಪಡೆದಿರುವಂತಹ ಆತ್ಮಗಳು. ಯಾಕಂದ್ರೆ ಈ ಭಗವದ್ಗೀತೆಯನ್ನ ಮನುಷ್ಯರಿಗೆ ಬಿಟ್ರೆ ಬೇರೆ ಯಾವುದೇ ಜೀವಿಗಳು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಕೇವಲ ಮನುಷ್ಯರು ಮಾತ್ರ ಈ ಭಗವದ್ಗೀತೆ ಜ್ಞಾನವನ್ನು ಅರ್ಥ ಮಾಡ್ಕೋಬಹುದು. ಬೇರೆ ಏನು ಜೀವ ಜಾತಿಗಳಿದೆ, ಪ್ರಾಣಿಗಳಾಗಿರ್ಬೋದು, ಪಕ್ಷಿಗಳಾಗಿರ್ಬೋದು, ನೀರಿನಲ್ಲಿರುವಂಥ ಜೀವಿಗಳು, ಕ್ರಿಮಿಕೀಟಗಳು ಅಥವಾ ಗಿಡ ಮರಗಳು, ಅವುಗಳಿಗೆ ಪ್ರಜ್ಞೆ ಇಷ್ಟು ವಿಕಸಿತವಾಗಿಲ್ಲ. ಅವರು ಇದೆಲ್ಲ ಪುಸ್ತಕ ಓದೋದಾಗ್ಲಿ ಅಥವಾ ನಾವು ಕುತ್ಕೊಂಡು ಹೇಳಿದ್ರೆ ಅದು ಅರ್ಥ ಮಾಡ್ಕೊಳ್ಳೋದಾಗ್ಲಿ ಅಷ್ಟು ಪ್ರಜ್ಞೆ ಅದರಲ್ಲಿ ಬೆಳೆಯಲಿಲ್ಲ. ಸೊ ಈ ಜೀವಾತ್ಮಗಳಿಗೆ ಅವರು ಕೃಷ್ಣನಿಂದ ಅಥವಾ ಕೃಷ್ಣನ ಒಬ್ಬ ಅಧಿಕೃತವಾಗಿರುವಂತ ಪ್ರತಿನಿಧಿಯಾಗಿರುವಂತ ಗುರುವಿನ ಮುಖಾಂತರ ಜ್ಞಾನೋದಯವನ್ನು ಪಡೆದುಕೊಳ್ಳಬೇಕು. ಆವಾಗಲೇ ಆ ಆತ್ಮ ಏನಿದೆ ಮುಕ್ತಾತ್ಮವಾಗಿ ಭಗವಂತನ ಧಾಮಕ್ಕೆ ಮರಳಿ ಹೋಗಬಹುದು. ಸೊ ಸಮಯ ಆಗ್ತಾ ಬಂದಿದೆ. ಸೊ ಇವತ್ತಿನ ಕ್ಲಾಸನ್ನು ನಾವು ಇಲ್ಲಿಗೆ ಸ್ಟಾಪ್ ಮಾಡುವ. ಶ್ಲೋಕ 20ವರೆಗೂ ಆಗಿದೆ. ಮುಂದಿನ ಕ್ಲಾಸ್ನಲ್ಲಿ ನಾವು ಶ್ಲೋಕ 21ರಿಂದ ಮತ್ತೆ ಇದನ್ನು ಮುಂದುವರಿಸುವ. ಏನಾದರೂ ಪ್ರಶ್ನೆಗಳಿದ್ರೆ ನಾವೀಗ ಪ್ರಶ್ನೋತ್ತರವನ್ನು ಮಾಡ್ಬೋದು. ಸೊ ಈ ದೇಹದಲ್ಲಿ ಇನ್ನೂ ಎಷ್ಟೋ ಶ್ಲೋಕಗಳಲ್ಲಿ ಆತ್ಮದ ಬಗ್ಗೆನೇ ಕೃಷ್ಣ ವರ್ಣನೆ ಮಾಡ್ತಾ ಇರೋದು. ಸೊ ಒಂದು ಸಬ್ಜೆಕ್ಟ್ ಅನ್ನ ರಿಪೀಟ್ ಆಗಿ ಹೇಳೋದ್ರಿಂದ ಅದು ನಮ್ಮ ಮನಸ್ಸಿನಲ್ಲಿ ದೃಢವಾಗಿ ಅದು ಕುತ್ಕೊಳ್ಳುತ್ತೆ. ಸೊ ಆಮೇಲೆ ಇದು ತುಂಬಾ ABCD ಇದ್ದಂಗೆ. ಯಾಕಂದ್ರೆ ಕೃಷ್ಣ ಭಗವದ್ಗೀತೆಯನ್ನು ಸ್ಟಾರ್ಟ್ ಮಾಡ್ತಾ ಇರೋದೇ ನೀನು ಈ ಶರೀರ ಅಲ್ಲ, ಶರೀರದ ಒಳಗಡೆ ಇರುವಂತ ಆತ್ಮ ಶಾಶ್ವತವಾಗಿದೆ, ಅದು ಭಗವಂತನ ಅಂಶ. ಇಲ್ಲಿಂದ ಕೃಷ್ಣ ಸ್ಟಾರ್ಟ್ ಮಾಡ್ತಾ ಇರೋದು. ಮುಂದೆ ಹೋದಂಗೆ ಹೇಗೆ ನಾವು ಈ ನಮ್ಮ ಜೀವನವನ್ನು ನಡೆಸಬೇಕು, ನಮ್ಮ ಅಂತಿಮ ಉದ್ದೇಶ ಭಗವದ್ಧಾಮಕ್ಕೆ ಮರಳಿ ಹೋಗಬೇಕು, ಆ ಉದ್ದೇಶವನ್ನು ಇಟ್ಕೊಂಡು ಹೇಗೆ ನಾವು ನಮ್ಮ ಜೀವನವನ್ನು ನಡೆಸಿ ಇಲ್ಲಿಯೂ ಸುಖವಾಗಿದ್ದುಕೊಂಡು ಮತ್ತೆ ಮುಂದೆ ಭಗವಂತನ ಧಾಮಕ್ಕೆ ಹೋಗಿ ಅಲ್ಲಿ ಶಾಶ್ವತ ಸುಖವನ್ನು ನಾವು ಹೇಗೆ ಪಡೆದುಕೋಬಹುದು ಅಂತೇಳಿ ಕೃಷ್ಣ ಮುಂದೆ ಬರುವಂತ ಅಧ್ಯಾಯಗಳಲ್ಲಿ ಬೇರೆ ಬೇರೆ ಕರ್ಮಯೋಗ, ಜ್ಞಾನಯೋಗ, ಧ್ಯಾನ ಯೋಗ, ಭಕ್ತಿ ಯೋಗ ಎಲ್ಲದರಲ್ಲಿ ಹೇಳೋದು. ಬಟ್ ಎಲ್ಲ ಅದರ ಸಾರ ಏನಂತಂದ್ರೆ ಕೇವಲ ಭಗವಂತನ ಭಕ್ತಿ ಮಾಡುವ ಮುಖಾಂತರವಷ್ಟೇ ನಾವು ಸುಲಭವಾಗಿ ಮತ್ತು ತೀವ್ರಗತಿಯಲ್ಲಿ ಭಗವಂತನ ಧಾಮಕ್ಕೆ ಹೋಗ್ಬೋದು. ಬೇರೆ ಯಾವುದೇ ಮೆಥಡ್ ಅನ್ನು ಅಡಾಪ್ಟ್ ಮಾಡಿದ್ರು ಕೂಡ ನಾವು ಪಾಲಿಸಿದ್ರೆ ಅದು ನಮಗೆ ಬೇಗ ರಿಸಲ್ಟ್ ಕೊಡೋದಿಲ್ಲ. ಕೇವಲ ಭಕ್ತಿ ಮುಖಾಂತರ ಮತ್ತೆ ಸಂಪೂರ್ಣವಾಗಿ ನಾವು ಕೃಷ್ಣನ ಅರ್ಥ ಮಾಡ್ಕೊಳ್ಳಿಕ್ಕೂ ಆಗುದಿಲ್ಲ ಬೇರೆ ಮೆಥಡ್ ಇಂದ. ಕೇವಲ ಭಕ್ತಿಯಿಂದ ಅಷ್ಟೇ ನಾವು ಭಗವಂತನನ್ನು ಅರ್ಥ ಮಾಡ್ಕೋಬಹುದು. ಆಮೇಲೆ ಕಲಿಯುಗದಲ್ಲಿ ಅದಕ್ಕೆ ವಿಧಾನ ಕೊಟ್ಟಿರೋದು ಇದು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡೋ ಮುಖಾಂತರ ಅಥವಾ ಕೀರ್ತನೆ ಮಾಡೋ ಮುಖಾಂತರ. ಸೊ ಕಲಿಯುಗಕ್ಕೆ ಯುಗಧರ್ಮ ಹರೇ ಕೃಷ್ಣ ಮಹಾಮಂತ್ರ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಈ ಮಂತ್ರವನ್ನು ಡೈಲಿ ನಾವು ಜಪ ಮಾಡಬೇಕು. ಇವಾಗ ಕೀರ್ತನೆ ರೂಪದಲ್ಲಿ ನಮ್ಮ ಮನೆಯಲ್ಲಿ ಇರುವಂತಹ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಸೇರಿ ಕೂಡ ಅಟ್ಲೀಸ್ಟ್ ಒಂದು 10 ಮಿನಿಟ್ಸ್ ಆದ್ರೂ ನಾವು ಇದನ್ನ ಕೀರ್ತನೆ ರೂಪದಲ್ಲಿ, ಹಾಡಿನ ರೂಪದಲ್ಲಿ ನಾವು ಇದನ್ನ ಡೈಲಿ ಪ್ರಾಕ್ಟೀಸ್ ಮಾಡಬಹುದು. ಅದನ್ನ ಮಾಡೋದ್ರಿಂದ ಕೃಷ್ಣ ಸ್ವಯಂ ನಮ್ಮ ಜೀವನದಲ್ಲಿ ನಮ್ಮ ಚಾರ್ಜ್ ಅನ್ನು ತಗೊಳ್ತಾರೆ, ನಮ್ಮ ಜೀವನವನ್ನು ಅವ್ರು ನಡೆಸ್ತಾರೆ. ಈಗ ಕರ್ಮದ ಪ್ರಕಾರ ನಮ್ಮ ಜೀವನ ನಡೀತಾ ಇದೆ, ನಾವು ಮಾಡಿರೋ ಕರ್ಮದ ಪ್ರಕಾರ ಕಷ್ಟ ಸುಖಗಳು ಬರ್ತಾ ಇರುತ್ತೆ. ಆದ್ರೆ ಯಾವಾಗ ನಾವು ಕೃಷ್ಣನಿಗೆ ಶರಣಾಗ್ತೇವೆ ಆವಾಗ ಕೃಷ್ಣ ನಮ್ಮ ಜೀವನವನ್ನು ನಡೆಸ್ತಾರೆ. ಆವಾಗ ಕರ್ಮದ ಎಫೆಕ್ಟ್ ಏನಿರೋದಿಲ್ಲ. ಕೃಷ್ಣ ಯಾವಾಗ ಡಿಸೈಡ್ ಮಾಡ್ತಾರೆ ಎಷ್ಟು
ನಮಗೆ ಕಷ್ಟ ಸುಖಗಳನ್ನು ಕೊಡಬೇಕು, ಅದು ಕೃಷ್ಣನ ಕಂಟ್ರೋಲ್ ಅಲ್ಲಿ ಹೋಗುತ್ತೆ. ಸೊ ಇವತ್ತಿನ ಕ್ಲಾಸ್ ನಾವು ಇಲ್ಲಿಗೆ ಮುಕ್ತಾಯಗೊಳಿಸುವ. ಕ್ಲಾಸಿಗೆ ಅಟೆಂಡ್ ಆಗಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ಶಿಲ ಪ್ರಭುಪಾದ ಕಿ ಜೈ.